ನಂಗೆ ತುಂಬ ಆಸೆ, ವಾಕ್ಯದಲ್ಲಿರುವಂಥ ಆಳದ ವಿಷಯಗಳು ನಾನು ಹೋಗ್ಬೇಕು ಅಂತ. ಹಲ್ಲೆಲೂಯಾ. ನೀವೆಲ್ಲ ಆಸಕ್ತಿಯಿಂದ ಪ್ರಾರ್ಥನೆ ಒಂದೇ ಕೂತ್ಕೊಂಡ್ರೆ ದೇವ್ರು ನಡೆಸ್ತಾರೆ. ದೇವರು ಕೆಲವು ವಾಕ್ಯಗಳನ್ನು ಆಳವಾಗಿ ನಡೆಸುವಾಗ, ವಾಕ್ಯ ಓದುವಂಥವರಿಗೆ, ವಾಕ್ಯ ಓದಿ ಧ್ಯಾನ ಮಾಡುವಂಥವರಿಗೆ, ವಾಕ್ಯದಲ್ಲಿ ದಾಹ ಇರುವಂಥವರಿಗೆ, ವಾಕ್ಯಗಳನ್ನು ಎದುರು ನೋಡುವಂಥವ್ರಿಗೆ ಕೆಲವು ಜನರಿಗೆ ಅರ್ಥ ಆಗುತ್ತೆ, ಕೆಲವು ಜನರಿಗೆ ಅರ್ಥ ಆಗಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನಾವು ವಾಕ್ಯಗಳನ್ನು ಗ್ರಹಿಸ್ಕೊಳ್ಬೇಕು, ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು, ವಾಕ್ಯಗಳನ್ನು ತಿಳ್ಕೊಳ್ಬೇಕು ಅಂದ್ರೆ ಫಸ್ಟ್ ದೇವರ ಅಭಿಷೇಕ ಹೊಂದಿರಬೇಕು. ದೇವರ ಅಭಿಷೇಕ, ದೇವರ ಆತ್ಮವನ್ನು ಹೊಂದಿರಬೇಕು. ದೇವರ ಅಭಿಷೇಕ, ದೇವರ ಆತ್ಮ ಇಲ್ಲ ಅಂದ್ರೆ ದೇವರ ಆತ್ಮನ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಬಿಡುಗಡೆ ಪ್ರಸಂಗ ಈಸಿ ಮಾಡ್ಬೋದು, ಬಿಡುಗಡೆ ವಚನ, ಅದ್ಭುತದ ವಚನ, ನಂಬಿಕೆಯ ವಚನ ಇದೆಲ್ಲ ಈಸಿಯಾಗಿ ರಿಲೀಸ್ ಮಾಡ್ಬೋದು. ಬಟ್ ಕೆಲ ಆಳದ ವಿಷಯಗಳು, ಮರ್ಮಗಳು ಇರ್ತಾವಲ್ಲ, ಅದೆಲ್ಲ ಸಾಮಾನ್ಯವಾಗಿ ರಿಲೀಸ್ ಮಾಡ್ಲಿಕ್ಕೆ ಆಗಲ್ಲ. ಆ ರಿಲೀಸ್ ಆದ್ರೂ ಕೂಡ ಆ ಆತ್ಮನ ಸಹಾಯದೊಂದಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಆದ್ರೆ ಮತ್ತೊಂದ್ಸಾರಿ ಹೇಳ್ತೀನಿ ಕೇಳ್ರಿ, ವಾಕ್ಯದ ಒಳಗಡೆ ಶಕ್ತಿ ಇದೆ, ಆ ಶಕ್ತಿ ಪ್ರಕಟ ಆಗ್ಬೇಕು. ಹಲ್ಲೆಲೂಯಾ. ವಾಕ್ಯದ ಒಳಗಡೆ ಮಹಿಮೆ ಇದೆ, ಆ ಮಹಿಮೆ ಪ್ರಕಟ ಆಗ್ಬೇಕು. ಆ ವಾಕ್ಯದ ಒಳಗಡೆ ಮಹಿಮೆ ನಮ್ಮನ್ನ ಬಿಡುಗಡೆ ಮಾಡುವಂಥದ್ದು. ಕೂಡ ಸೈಲೆಂಟ್ ಆಗುತ್ತಾರೆ ಕೆಲವು ಜನ. ನಾನೇನು ಹೇಳಿ, ವಾಕ್ಯದ ಒಳಗಡೆ ಇರುವಂತಹ ಶಕ್ತಿ ಪ್ರಕಟ ಆದ್ರೆ ನಮಗೆ ಅದ್ಭುತಗಳು ನಡೆಯುತ್ತೆ, ಬಿಡುಗಡೆಗಳು ನಡೆಯುತ್ತೆ, ಕಟ್ಟುಗಳು ಹೊಡೆಯಲ್ಪಡುತ್ತೆ. ಹೇಗೆ ಪಾಸ್ಟ್ರೆ? ಹೇಗೆ ಅಂದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಜೇನು ತುಪ್ಪಕ್ಕಿಂತಲೂ ಸಿಹಿ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ದೇವರು ದೂತನು ಎಂಬಂತ ವಾಕ್ಯವನ್ನು ಕಳಿಸ್ತಾನೆ. ಮೂರನೇದಾಗಿ ವಾಕ್ಯ ಹೇಳ್ತದೆ, ವಾಕ್ಯವನ್ನ ನೀವು ಇದು ಪಾಸ್ಟ್ರಿಂದಲೋ, ಸೇವಕನಿಂದಲೋ ಅಥವಾ ಮನುಷ್ಯನಿಂದಲೋ ಬಂದದಲ್ಲ, ಈ ವಾಕ್ಯಗಳು ದೇವರಿಂದಲೇ ಬಂದಿದಂತ ಹೇಳಿ ನೀನು ನಂಬೋದಾದರೆ ಆ ವಾಕ್ಯ ನಿನ್ನ ಒಳಗಡೆ ಕೆಲಸ ಮಾಡುತ್ತಂತ. ಅರ್ಥ ಆಗಿಲ್ಲ? ದೇವರಿಂದಲೇ ವಾಕ್ಯ ಬಂದಿದಂತ ನೀನ್ ನಂಬಿದ್ರೆ ಆ ವಾಕ್ಯನ ಮಾಡ್ತದಂತೆ, ನಿನ್ ಒಳಗಡೆ ಕೆಲಸ ಮಾಡುತ್ತಂತೆ. ಏನ್ ಕೆಲಸ ಅಂತ ನಿಮಗೆ ಗೊತ್ತು, ಅದನ್ನು ಬಿಡಿಸಿ ಹೇಳ ನನ್ನ ಅವಶ್ಯಕತೆ ಇಲ್ಲ. ವಾಕ್ಯ ನಿಮ್ಮಲ್ಲಿ ಕೆಲಸ ಮಾಡಿದ್ರೆ ಹಲ್ಲೆಲೂಯಾ, ನೀನು ಅಸಾಧಾರಣವಾದ ವ್ಯಕ್ತಿಯಾಗಿ ಮಾರ್ಪಡ್ತೀಯ. ದೇವರ ವಾಕ್ಯ ನಿನ್ನ ಒಳಗಡೆ ಕೆಲಸ ಮಾಡಿದ್ರೆ ನೀವು ಅಸಾಧಾರಣವಾದಂಥ ವ್ಯಕ್ತಿಗಳಾಗಿ ಮಾರ್ಪಡ್ತೀರಿ, ನೀವು ಮುತ್ತುಗಳಾಗಿ ಮಾರ್ಪಡ್ತೀರಿ. ಹಲ್ಲೆಲೂಯಾ. ವಾಕ್ಯದಲ್ಲಿರುವಂಥ ಶಕ್ತಿ ನಿಮ್ಮಲ್ಲಿ ಪ್ರಕಟ ಆಗುವಾಗ ಆ ವಾಕ್ಯದಲ್ಲಿರುವಂಥ ವಾಗ್ದಾನಗಳು, ಪ್ರವಾದನೆಗಳು ಅದು ನಿಮ್ಮಲ್ಲಿ ನೆರವೇರುತ್ತೆ, ನಿಮ್ಮಲ್ಲಿ ನಡೆಯುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ವಾಕ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡಬೇಕು. ಪ್ರವಾದನೆ ಕೇಳಲ್ಪಟ್ಟು ಬೇರೆ ಬೇರೆ ಕಾರ್ಯಗಳಲ್ಲಿ ನೀವು ದೇವರ ವಿಷಯಗಳಲ್ಲಿ ಏನೇನು ಮಾಡಿದ್ರು ಕೂಡ ಅದೆಲ್ಲ ಒಂದಿನ ವಾಕ್ಯ ಸ್ಪಷ್ಟವಾಗಿ ಹೇಳಿದ ಪ್ರವಾದನೆ ಹೋಗುತ್ತೆ. ಹಲ್ಲೆಲೂಯಾ. ಎಲ್ಲ ಹೋಗುತ್ತೆ. ಕೊನೆಯದಾಗಿ ನಿಲ್ಲುವಂಥದ್ದು ಒಂದೇ, ಅದು ಪ್ರೀತಿ. ಎರಡನೇದಾಗಿ ಆಕಾಶ ಭೂಮಿ ಎಲ್ಲ ಅಳೆದೋದ್ರು ನಿಲ್ಲುವಂಥದ್ದು ಒಂದೇ, ಅದು ದೇವರ ವಾಕ್ಯ. ಹಲ್ಲೆಲೂಯಾ. ದೇವರ ವಾಕ್ಯದ ಮೇಲೆ ಕಟ್ಟಲ್ಪಟ್ಟಂತವನು ತುಂಬಾ ಬಲವಾಗಿರುವಂತ ಮನೆ ಆಗಿರ್ತಾನೆ. ಅಂತ ಮನೆನ ಯಾರ ಕೈಲಿ ಮುಟ್ಟಕ್ಕಾಗಲ್ಲ. ಸುಮ್ಮನೆ ವಾಕ್ಯ ಓದ್ತಾರೆ, ನಿನ್ನ ಗೂಢಾರದ ಸಮೀಪಕ್ಕೆ ಯಾವ ಉಪದ್ರವ. ಯಾರು ಹೇಳಿದ್ದು? ಅದು ರೋಗ ಏನಕ್ಕೆ ಬರ್ತಾ ಇದೆ, ದರಿದ್ರ ಏನಕ್ಕೆ ಬರ್ತಾ ಇದೆ, ಕಷ್ಟಗಳೇನಕ್ಕೆ ಬರ್ತಾ ಇದೆ, ಮಾಟ ಮಂತ್ರ ಏನಕ್ಕೆ ಬರ್ತಾ ಇದೆ. ಮಕ್ಕಳನ್ನ ಕುಣಿಸ್ಕೊಂಡ್ಬಿಡ್ರಿ, ನಮ್ಮಲ್ಲಿ ದೊಡ್ಡವ್ರ ಕೆಲಸ ಟೈಮಲ್ಲಿ ಚಿಕ್ಕವ್ರು ಆಗ್ಬಿಡ್ತಾರ. ಹಲ್ಲೆಲೂಯಾ. ಅಗಮ್ಯನ್ ಯಾರದು? ಅಬ್ಬ, ನಿಮ್ಮ ಮಕ್ಕಳಿಗೆ ನೀವೇ ಜವಾಬ್ದಾರರು. ಕುಣಿಸ್ಕೊಂಡ್ಬಿಡ್ರಿ. ಒಂದು ಕೂಗ ನೀಡಿ. சும்மா உக்காரணும் இல்லைனாக்கா நான் பேசினே இருப்பேன். அல்லேலூயா, அல்லேலூயா. ನಾನು ದೇವ್ರ ನಾನ್ ದೇವ್ರ ಸಮ್ಮುಖದಲ್ಲಿ ಯಾಕೆ ನಮ್ಗೆ ಕೆಲಸ ಇಲ್ವಾ? ನಾವು ಮನುಷ್ಯರಲ್ವಾ? ನಾವು ದೇವ್ರ ಸಮ್ಮುಖದಲ್ಲಿ ರೂಮ್ ಬಾಗಿಲು, ಬಾತ್ರೂಮ್ ಬಾಗಿಲು, ಎಲ್ಲ ಬಾಗಿಲು ಮುಚ್ಚಿಬಿಟ್ಟು ನಾನು ದೇವ್ರ ಸಮ್ಮುಖದಲ್ಲಿ ಕುತ್ಕೊಂಡು ಕಣ್ಣೀರಾಗಿ ಗೋಳಾಡಿ ಪ್ರಾರ್ಥನೆ ಮಾಡಿ ಆ ಮಹಿಮೆ ಆ ರೂಮ್ ಒಳಗಡೆ ಇಳಿಸಿ, ಆ ಸಾನ್ನಿಧ್ಯ ರೂಮ್ ಒಳಗಡೆ ಇಳಿಸಿ ಅದನ್ನು ಬರ್ರ ಮಾಡಿ ಎಲ್ಲ ದೇವ್ರ ಹತ್ರದಿಂದ ಹೊಂದ್ಕೊಂಡು ನಿಮಗೆ ಬಿಡುಗಡೆ ಆಗ್ಬೇಕಂತ ಇಲ್ಲಿ ಬರ್ತೀವಿ. ನೀವು ನೋಡಿದ್ರೆ
ಹಲ್ಲೆಲೂಯಾ. ಹಾ, ವಾಕ್ಯ ಕೀಳು ಮಚ್ಚೆಗಳನ್ನ ತೋರುವಂತದ್ದೇ ಆಗಿದೆ. ವಾಕ್ಯ ಚಮ್ಮಟಿಯಾಗಿದೆ. ವಾಕ್ಯ ಬಾಯಿ ಕತ್ತಿಯಾಗಿದೆ. ವಾಕ್ಯ ಕಾರ್ಯವನ್ನ ಸಾಧಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಎಲ್ಲ ಇಲ್ಲಿ ನೋಡ್ರಿ. ಪ್ರೈಸ್ ಲಾರ್ಡ್. ವಾಕ್ಯ ಬಾಯಿ ಕತ್ತಿ, ವಾಕ್ಯದಲ್ಲಿ ಮಹಿಮೆ, ವಾಕ್ಯದಲ್ಲಿ ಬಿಡುಗಡೆ, ವಾಕ್ಯದಲ್ಲೇ ಎಲ್ಲ. ನೀವು ನನ್ನನ್ನು ಬಿಟ್ಟು ನಾನು ಅಂದ್ರೆ ಯಾರು? ನಾನು ನಾನು ದೇವ್ರ ವಾಕ್ಯ. ದೇವ್ರೇ ವಾಕ್ಯ, ವಾಕ್ಯವೇ ದೇವ್ರು. ಅದಕ್ಕೆ ವಾಕ್ಯವನ್ನ ನೀವು ಎಷ್ಟು ಪ್ರೀತಿ ಮಾಡ್ತಿರೋ, ವಾಕ್ಯಕ್ಕೆ ಎಷ್ಟು ನೀವು ಬೆಲೆ ಕೊಡ್ತಿರೋ. ಕೆಲವು ಜನರು ವಾಕ್ಯನೇ ಕೇಳಲ್ಲ, ಎದ್ದೋಗ್ಬಿಡ್ತಾರ. ವಾಕ್ಯ ಒಟ್ಟಿಲ್ಲ, ವಾಕ್ಯ ಹೊರಟಿಲ್ಲ, ವಾಕ್ಯ ಬಂದಿಲ್ಲ, ಬಿಡುಗಡೆ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ರೋಗ ಸೌಖ್ಯ ಆಗ್ಬೇಕಾ, ದೇವರು ಆ ರೋಗ ಸೌಖ್ಯದ ಕುರಿತು ವಾಕ್ಯ ಕಳಿಸ್ಬೇಕು. ಆ ವಾಕ್ಯ ಎತ್ಕೊಂಡು ಬಂದು ರೋಗದ ಕುರಿತು ಮಾತಾಡ್ತಾರೆ, ರೋಗ ಸೌಖ್ಯ ಆಗಿರುತ್ತೆ. ಹಲ್ಲೆಲೂಯಾ. ಎಲ್ಲವೂ ವಾಕ್ಯಕ್ಕೆ ಇರುವಂತ ಶಕ್ತಿ. ನಾನು ಅವಾಗಲೇ ಹೇಳ್ದೆ, ನಾನು ನಿಮಗೆ ಕೆಲ ಜನರು ಸುಮ್ಮನೆ ಹೇಳ್ತಾರೆ, ಯಾವ ಗೂಢ, ಯಾವ ಉಪದ್ರವು ನಿನ್ನ ಗೂಢಾರದ ಸಮೀಪಕ್ಕೂ ಬರದು ಬರದು ಬರದು. ವಾಕ್ಯ ಓದೋದು, ಮಲಗೋದು. ಹಲ್ಲೆಲೂಯಾ. ದೇವ್ರ ಮಕ್ಕಳು ಇಷ್ಟೆಲ್ಲ ವಾಕ್ಯ ಓದಿ, ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ, ರಾತ್ರಿ ಮಲಗುವಾಗ ದೇವ ಬಂದು ಬಾಗಲ್ ತಡ್ತಾ ಇರ್ತದೆ. ರಾತ್ರಿ ತಾನೇ ನಾನು ವಾಕ್ಯ ಓದಿ ನಿನ್ನ ಗೂಢಾದ ಸಮೀಪಕ್ಕೆ ಯಾವ ಉಪದ್ರವ ಬರಲ್ಲ. ಇದು ಯಾವುದು ದೇವ ಬಂದು ತಡ್ತಾ ಇದೆ? ಹಲ್ಲೆಲೂಯಾ. ಮಾಟ ಶಕ್ತಿಗಳು ಬಂದು ತಡ್ತಾ ಇದೆ, ರೋಗಗಳು ಬಂದು ತಡ್ತಾ ಇದೆ, ಕಷ್ಟಗಳು ಬಂದು ತಡ್ತಾ ಇದೆ, ಹೋರಾಟಗಳು ಬಂದು ತಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತದೆ, ಯಾವ ಉಪದ್ರವ ನಿನ್ನ ಗೂಢಾರ ಸಮೀಪಕ್ಕೂ ಬಾರದು. ಅದು ಯಾವ ಗೂಢಾರ ಆಗಿರ್ಬೇಕು? ನಾವೇನೋ ಸುಮ್ಮನೆ ದೇವ್ರ ವಾಕ್ಯ ಹೇಳ್ತದೆ ಗೂಢಾರ ಗೂಢಾರ, ನಾನು ಮಲಗೋದೇ ಗೂಢಾರ, ನಾನು ಎದ್ದೇಳೋದೇ ಗೂಢಾರ. ಹಲ್ಲೆಲೂಯಾ. ಆ ಗೂಢಾರದಲ್ಲಿ ಏನು? ಅಲ್ಲಿ ಬೇರೆ ಅನ್ಯ ಭಾಷೆ. ಯಾವ ಗೂಢಾರದಲ್ಲಿ? ನನ್ನ ಗೂಢಾರದಲ್ಲಿ ಯಾವ ಭಾಷೆ? ಬೇರೆ ಅನ್ಯ ಭಾಷೆ. ನನ್ನ ಗೂಢಾರದಲ್ಲಿ ಕೋಪ, ನನ್ನ ಗೂಢಾರದಲ್ಲಿ ಫಿಲಿಂ ಮಾಡು, ನನ್ನ ಗೂಢಾರದಲ್ಲಿ ಸೀರಿಯಲ್, ಕುಂಕುಮ ಭಾಗ್ಯ. ಸುಮ್ಮನೆ ನಾನು ಹೆಸರು ಕೊಟ್ಟೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಗೂಢಾರದಲ್ಲಿ ಯಾವಾಗೂ ಜಗಳ, ನನ್ನ ಗೂಢಾರದಲ್ಲಿ ಕೋಪ, ನನ್ನ ಗೂಢಾರದಲ್ಲಿ ಕೆಟ್ಟ ಮಾತುಗಳು, ನನ್ನ ಗೂಢಾರದಲ್ಲಿ ಭಯಂಕರ ವಂಚನೆ, ನನ್ನ ಗೂಢಾರದಲ್ಲಿ ಎಲ್ಲಾ ತುಂಬಿಸಿಟ್ಕೊಂಡ್ಬಿಟ್ಟು ಮತ್ತೆ ರಾತ್ರಿ ಮಲಗುವಾಗ ವಾಕ್ಯ ಓದೋದು. ನಿನ್ನ ಗೂಢಾರದ ಸಮೀಪಕ್ಕೆ ಯಾವ ಉಪದ್ರವ? ಯಾರು ಹೇಳಿದ್ದು? ಹಲ್ಲೆಲೂಯಾ. ನಿಜ ಹೇಳ್ತೀನಿ, ನಿಜವಾದ ಇಸ್ರಾಯೇಲ್ರಿಗೆ ಯಾವ ಮಾಟ ಶಕುನ ಇಲ್ಲ. ಯಾರಿಗೆ? ಯಾಕೆ ನಿಜ ಅಂತ ಅಲ್ಲಿ ಮಾತು ಬಂದಿದಲ್ಲಿ, ನಿಜ ಅನ್ನೋ ವರ್ಡ್ ಬಂದಿದಲ್ಲಿ. ಡೂಪ್ಲಿಕೇಟ್ ಇದೆ ಅಂತ, ಬೆರಕೆನೂ ಇದೆ ಅಂತ. ಏನಿದೆ? ಬೆರಕೆ. ಹಲ್ಲೆಲೂಯಾ. ಬೆರಕೆ ಅಂದ್ರೆ ಏನ್ ಹೇಳಿ? ಈ ಬೆರಕೆಗೆ 6 ಕಾಲು ಬಂದಿರ್ತವೆ. ಈ ಬೆರಕೆಗೆ ಇರೋದು ಹೇಳ್ತಾ ಇದ್ದೀನಿ. ಬೆರಕೆ ಅರ್ಥ ಹೇಳ್ತಾ ಇದ್ದೀನಿ. ನಾನು ನಿಮ್ಮನ್ನ ಬೆರಕೆ ಅಂತ ಹೇಳ್ತಾ ಇಲ್ಲ. ಕೆಲವು ಬೆರಕೆಗಳಿರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಬೆರಕೆಗಳು, ಈ ಬೆರಕೆಗಳಿಗೆ ಎಷ್ಟು ಕಾಲು ಇರ್ತದೆ? 6 ಕಾಲು. ಹಲ್ಲೆಲೂಯಾ. ಒಂದು ಕಾಲು ಚರ್ಚಲ್ಲಿ, ಒಂದು ಕಾಲು ಸಿನಿಮಾ ಟಾಕೀಸ್ ಅಲ್ಲಿ, ಎರಡನೇ ಕಾಲು ಕ್ಲಬ್ ಅಲ್ಲಿ, ಮೂರನೇ ಕಾಲು ಕ್ಲಬ್ ಅಲ್ಲಿ, ನಾಲ್ಕನೇ ಕಾಲು ಲೋಕದ ಎಲ್ಲಾ ಕಾರ್ಯಗಳಲ್ಲಿ, ಐದನೇ ಕಾಲು ಸಭೆಯವರು ಬೇಕು, ಲೋಕದ ಫ್ರೆಂಡ್ಸ್ಗಳು ಬೇಕು, ಆರನೇ ಕಾಲು ಎಲ್ಲ ಪ್ರಪಂಚದಲ್ಲಿ ಇರ್ತದೆ. ಹಲ್ಲೆಲೂಯಾ. ಇದು ಬೆರಕೆ, ಇದು ಡೂಪ್ಲಿಕೇಟ್, ಇದು ಒರಿಜಿನಲ್ ಬ್ರೀಡ್ ಅಲ್ಲ, ಇದು ಒರಿಜಿನಲ್ ಕಂಪನಿ ಅಲ್ಲ. ಡುಬಾಕ್. ಇದು ಏನು? ಡುಬಾಕ್. ಯಾವ ಟೈಮಲ್ಲಿ ಡುಮ್ ಬಂದದ ಗೊತ್ತಿಲ್ಲ. ಹಲ್ಲೆಲೂಯಾ. ಮತ್ತೆ ವಾಕ್ಯ ಸುಳ್ಳ? ಯಾವ ಉಪದ್ರವವು ನಿನ್ನ ಗೂಢಾರದ ಸಮೀಪಕ್ಕೆ ಬಾರದು ಅಂತ ಹೇಳಿರುವಂತ ವಾಕ್ಯ ಸುಳ್ಳ? ವಂಚನೆಯ ಮಾತಾ? ಇಲ್ಲ.
ಸತ್ಯ ಅದು. ಮತ್ತೆ ಯಾಕೆ ಬರ್ತಾ ಇದೆ? ದೇವ್ರು ಹೇಳಿದ ಯಾವ ಮನೆ ಗೊತ್ತಾ? ದೇವ್ರು ಹೇಳಿದ ಯಾವ ಮನೆ ಗೊತ್ತಾ? ನಿಜವಾದ ಮನೆನಾ? ಯಾವ ಮನೆ? ಮತ್ತೆ ಯಾವ ಮನೆಗೆ ದೇವ್ರು ಯಾವ ರೀತಿ ಕಟ್ಟಲ್ಪಟ್ಟ ಮನೆಗೆ ಹೇಳಿದ್ರು ದೇವರು? ನನ್ನ ತಂದೆಯ ಮಾತಿನ ಪ್ರಕಾರವಾಗಿ ನಡೆಯುವಂತ ಪ್ರತಿಯೊಬ್ಬ ಮನುಷ್ಯನು ಅವನು ಬಂಡೆಯ ಮೇಲೆ ಕಟ್ಟಲ್ಪಟ್ಟ ಮನೆ. ಅಂತವ್ರು ಹೇಳ್ಬೇಕು, ನನ್ನ ಗುಡಾರದ ಸಮೀಪಕ್ಕೆ ಯಾವ ಉಪದ್ರವನು ಬರಲ್ಲ ಅಂತ. ಸುಮ್ಮನೆ ಏನ ಕಂಠಪಾಠ ಬೈಬಲ್ ಹೇಳಿದೆ, ಆ ಕಂಠಪಾಠ ಮಾಡ್ಬೇಕು, ಮಾಡಿದೆಲ್ಲ ಅನಾಚಾರ, ಮತ್ತೆ ಹಲ್ಲೆಲೂಯಾ. ನನ್ನ ಪ್ರಸಂಗ ಅದಲ್ಲ, ಪ್ರೈಸ್ ದಿ ಲಾರ್ಡ್. ನನ್ನ ವಿಷಯ ಅದಲ್ಲ. ನಿನ್ನ ಮನೆ ಅದು ಮಹಿಮೆಯ ಮನೆ ಆಗಿರಬೇಕು. ನಿನ್ನ ಮನೆ ಒಳಗಡೆ ದೇವ್ರ ಮಹಿಮೆ ತುಂಬಿರಬೇಕು. ನಿನ್ನ ಮನೆ ಪ್ರಾರ್ಥನೆ ಮಹಿಮೆಯಿಂದ ತುಂಬಲ್ಪಟ್ಟಿರಬೇಕು. ನಿನ್ನ ಮನೆ ವಾಕ್ಯದ ಮಹಿಮೆಯಿಂದ ತುಂಬಲ್ಪಟ್ಟಿರಬೇಕು. ನಿನ್ನ ಮನೆ ಆರಾಧನೆಯ ಮಹಿಮೆಯಿಂದ ತುಂಬಲ್ಪಟ್ಟಿರಬೇಕು. ನಿನ್ನ ಮನೆ ಉಪವಾಸದ ಮಹಿಮೆಯಿಂದ ತುಂಬಲ್ಪಟ್ಟಿರಬೇಕು. ನಿನ್ನ ಮನೆ ಪರಿಶುದ್ಧತೆಯ ಮಹಿಮೆಯಿಂದ ತುಂಬಲ್ಪಟ್ಟಿರಬೇಕು. ನಿನ್ನ ಮನೆ ಅಭಿಷೇಕದ ಮಹಿಮೆಯಲ್ಲಿ ತುಂಬಲ್ಪಟ್ಟಿರಬೇಕು. ನಿನ್ನ ಮನೆ ದೇವರ ಆತ್ಮನು ವಾಸ ಮಾಡೋ ಮನೆಯಾಗಿ ತುಂಬಲ್ಪಟ್ಟಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಬೀಳ್ತದ, ದೇವರ ಆತ್ಮನ ಎಲ್ಲಿರ್ತಾನೋ ಅಲ್ಲಿ ಬಿಟ್ಟೆ ಕಡೆ ಉಂಟು. ನಿನ್ನ ಮನೆ ಒಳಗಡೆ ಇಷ್ಟು ಇತ್ತು ಅಂದ್ರೆ ನಿನ್ನ ಮನೆ ಎರಡನೇ ಪರಲೋಕ ಆಗಿರ್ತದ. ಸ್ತೋತ್ರ ಹೇಳ್ತಾ ಇಲ್ಲ, ಅದಕ್ಕೆಲ್ಲ ನಾವು ಇಷ್ಟಪಡಲ್ಲ. ಯಾಕಂದ್ರೆ ನಮ್ಮ ಮನೇಲಿ ಎಲ್ಲ ಏನ್ ಮಾಡಿದ್ವಿ? ನಿರ್ಮಲ, ನಾನೇನು ಹೇಳಿದೆ ಈಗ? ಇದು ಆಟ ಆಡೋ ಸ್ಥಳ ಅಲ್ಲ, ಬ್ಲೆಸ್ಸಿ. ಆಟ ಆಡೋಟು ಬೇಡಿ. ఆ బిడ్డ దీక్షం తీసుకోలేదు, నువ్వు దీక్షం తీసుకున్నావు, ఏమి వ్యత్యాసం ఉంది? ముందరే కుక్క నడుస్తావు, ಏನೋ ಶಾನ దేవుల్లో ఉన్నట్ల. ಹಲ್ಲೆಲೂಯಾ. ಮತ್ತೆ ಇಂದಿರಲ್ಲ, ನಾವು ದೇವರಲ್ಲಿ ಇಲ್ಲ ಅಂತ ಹೇಳ್ಕೊಂಬೇಡ್ರಿ. ನೀವು ಇನ್ನ ದೇವರಲ್ಲಿರೋರು. ಹಲ್ಲೆಲೂಯಾ. ಎಲ್ಲಿ ಹೋದ್ರು ಪಾಸ್ಟರ್ ನಮ್ಮನ್ನು ಬಿಡಲ್ಲ. ಪ್ರೈಸ್ ದಿ ಲಾರ್ಡ್. ಆ ರೀತಿ ನಿನ್ನ ಮನೆ ಮಾರ್ಪಡುವಾಗ ನಿನ್ನ ಮನೆ ಎರಡನೇ ಪರಲೋಕ ಆಗಿರ್ತದೆ. ಪರಲೋಕದಲ್ಲಿ ಯಾರು ಇರ್ತಾರೆ? ಎರಡನೇ ಪರಲೋಕ ಆಗಿ ನಿನ್ನ ಮನೆ ಮಾರ್ಪಟ್ರೆ ನಿನ್ನ ಮನೇಲಿ ಯಾರು ಇರ್ತಾರೆ? ನಿಜ ಹೇಳ್ಬೇಕು, ದೇವ್ರ ಇದಾರ, ದೆವ್ವ ಇದೆಯಾ? ಇವಾಗ ದೆವ್ವನ್ನೇ ಸದ್ಯಕ್ಕಿರೋದು. ಇವಾಗಿರೋದು ದುರಾತ್ಮಗಳೇ, ದೆವ್ಗಳೇ. ಇವತ್ತು ಕೇಳಿದ ಈ ಮಾತಿನ ಪ್ರಕಾರ ನಿನ್ನ ಮನೆ ಮಾರ್ಪಡಿಸ್ಕೊಂಡ್ರೆ, ನಿನ್ನ ಮನೆ ನೀನು ಮಾರ್ಪಡಿಸ್ಕೊಂಡ್ರೆ ನಿನ್ನ ಮನೆ ದೇವರಿರುವಂತ ಮನೆ ಆಗಿರ್ತದ. ಕೋಪನ ಇಲ್ಲಿ ಇರೋದೇ ನಾನು ಹೇಳಕ್ಕೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳ್ತಾರ? ನಿಮ್ಮ ಮನೇಲಿ ದೇವ ಇದೆ, ನಿಮ್ಮ ಮನೇಲಿ ದೇವರ ಯಾರು ಹೇಳ್ತಾರ? ನಿನ್ ಗಂಡ ಹೇಳ್ತಾನ ಅಂತೀಯ, ನೀನ್ ಎಂತ ಹೇಳ್ತಾರೆ ಮುಚ್ಚ ಅಂತೀಯ. ಈಗ ನಾನು ಹೇಳ್ದೆ ಏನಂತೀಯ? ನೀನು ಬಾಯ್ ಮುಚ್ಚ ಕೈ ಕಟ್ ಕೇಳ್ತಾ ಇರ್ತೀಯ. ಅದ್ ಹೇಳಕ್ಕೋಸ್ಕರ ದೇವ್ರು ನನ್ನಲ್ಲಿ ಇಟ್ಟಿರೋದು. ನಿನ್ನ ಗಂಡನಿಗೆ ಹೇಳಕ್ ಆಗದೆ ಇರೋದು, ನಿನ್ನ ಹೆಂಡತಿಗೆ ಹೇಳಕ್ ಆಗದೆ ಇರೋದು, ನಿನ್ನ ಮಕ್ಕಳಿಗೆ ಹೇಳಕ್ ಆಗದೆ ಇರೋದು ಹೇಳಕ್ಕೋಸ್ಕರ ದೇವರು ನನ್ನನ್ನ ಪಾಶ್ರಮಲ್ಲಿ ಇಟ್ಟಿರೋದು. ನಾವ್ ಹೇಳಿದೆ ವೇದವಾಕ್ಯ ಅಂದ್ರೆ ವಾಕ್ಯದಲ್ಲಿ ಏನಿದೆ ಅದು ಮಾತ್ರ, ಮಿಕ್ಕಿದೆಲ್ಲ ಎಲ್ಲರ ಕೇಳ್ಬೇಡ್ರಿ. ವಾಕ್ಯದಲ್ಲಿ ಏನಿದೆ ಅದು ಮಾತ್ರ ಕೇಳ್ರಿ. ಅಷ್ಟು ಕೇಳಿದ್ರೆ ಸಾಕು, ನೀವು ಉದ್ಧಾರ ಆಗ್ಬಿಡ್ತೀರ. ನಾವ್ ಹೇಳೋದೆಲ್ಲ ಕೇಳ್ಬೇಡ್ರಿ ಎಕ್ಸ್ಟ್ರಾ. ದೇವ್ರ ವಾಕ್ಯದಲ್ಲಿ ಹೇಳೋದು ಕೇಳ್ಬಿಟ್ರೆ ನೀವು ಉದ್ಧಾರ ಆಗ್ತೀರ. ಹಲ್ಲೆಲೂಯಾ. ಉದ್ಧಾರ ಆಗ್ತೀರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನ ಮನೆ ಇಷ್ಟು ಪ್ರಾರ್ಥನೆಯ ಮಹಿಮೆಯ, ವಾಕ್ಯದ ಮಹಿಮೆಯ, ಉಪವಾಸದ ಮಹಿಮೆಯ, ಈ ಅಭಿಷೇಕದ ಇದೆಲ್ಲ ನಿನ್ನ ಮನೆ ತುಂಬಲ್ಪಟ್ಟಿದ್ರೆ ನಿನ್ನ ಮನೆ ಎರಡನೇ ಪರಲೋಕ. ನಿನ್ನ ಮನೆ ಎರಡನೇ ಪರಲೋಕ ಆದ್ಮೇಲೆ ಎರಡನೇ ಸಿಂಹಾಸನ ನಿನ್ನ ಮನೇಲಿ ಇರ್ತದೆ. ನಮಗೇನ ಅರ್ಥ ಆಗಿಲ್ಲ.
ಎರಡನೇ ಸಿಂಹಾಸನ ನಿನ್ನ ಮನೆ ಒಳಗಡೆ ಇರ್ತದೆ. ಆ ಸಿಂಹಾಸನದ ಮೇಲೆ ನಿನ್ನ ರಾಜಾದಿರಾಜನ ಕೂತಿರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದ ಕಡೆಗೆ ಹೋಗ್ಬಿಡ್ತೀನಿ. ಜಾಸ್ತಿ ಸ್ಪಾನರ್ ತಗೊಂಡು ಟೈಟ್ ಮಾಡ್ಬಿಟ್ರೆ ಥ್ರೆಡ್ ಎಲ್ಲ ಹೋಗ್ಬಿಡ್ತದೆ. ಎಷ್ಟು ಟೈಟ್ ಮಾಡ್ಬೇಕು ಅಷ್ಟೇ ಟೈಟ್ ಮಾಡ್ಬೇಕು. ಬಾ ಕೆಲ್ಸಕ್ಕೋಗಿದ್ರಮ್ಮ ಪಾಪ ಕಷ್ಟ ಪಟ್ಕೊಂಡ್ ಬರ್ತಾ ಇದ್ದಾರೆ. ಫ್ಲೈಟ್ ಈಗ ತಾನೇ ಲ್ಯಾಂಡ್ ಆಗಿದೆ. ಹಲ್ಲೆಲೂಯಾ. ಅವ್ರ ಗೊಡವೆ ನಮಗೆ ಯಾಕೆ? ನಾವು ದೇವ್ರ ವಾಕ್ಯದ ಕಡೆಗೆ ಹೋಗೋಣ. ಪ್ರೈಸ್ ಲಾರ್ಡ್. ಭಯಂಕರವಾಗಿ ಬಲವಾಗಿ ಶಕ್ತವಾಗಿರುವಂತ ವಾಕ್ಯದ ಆಲೋಚನೆ ದೇವ್ರು ಕೊಟ್ಟು ಕಳಿಸಿದಾರೆ. ನೋಡೋಣ ನೀವ್ ಹೆಂಗೆ ಏನಂತಾರೆ, ನೀವ್ ಹೆಂಗೆ ತೂಕ ಹಿಡಿತೀರ ಅಂತ. ಆ ತೂಕದ ಮೇಲೆ ಡಿವೈಡ್ ಆಗುತ್ತೆ ಸೇವೆ. ಹಲ್ಲೆಲೂಯಾ. ನೀವ್ ಹಂಗೆ ಹಿಂಗೆ ಇದ್ರೆ ಬೇಗ ಪಟ್ಟದ ನಿಲ್ಲಿಸ್ಬಿಡ್ತೀವಿ. ಹಲ್ಲೆಲೂಯಾ. ಸ್ತೋತ್ರ. ನಗ್ನಗ್ತಾ ಇರ್ರಿ. ದೇವ್ರ ನಗ್ವಾಗ ನಗ್ರಿ, ಆಳ್ವಾಗ ಅಳ್ರಿ. ಹಲ್ಲೆಲೂಯಾ. ಕೆಲವು ಟೈಮಲ್ಲಿ ದೇವ್ರಿಗೆ ಗಾಯ ಒಣಗಿಸ್ತಾರೆ. ಸ್ತೋತ್ರ. ಕೆಲವು ಟೈಮಲ್ಲಿ ದೇವ್ರಿಗೆ ಗಾಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಗಾಯ ಒಣಗಿಸಿದಾಗ ಮಾತ್ರ ಅಲ್ಲೇಲು ಹೇಳ್ಬೇಡ್ರಿ. ಗಾಯ ಮಾಡುವಾಗಲೂ ಒಂದು ಅಲ್ಲೇಲು ಹೇಳ್ರಿ. ಸ್ತೋತ್ರ. ಸರಿ, ದೇವರು ಕೊಟ್ಟಂತ ವಾಕ್ಯದ ಕಡೆಗೆ ಪಟ್ಟಂತ ಓಡಿ ಹೋಗೋಣ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿ ಸಹಾಯ ಮಾಡ್ರಿ. ಇವುಗಳ ಆದ ಮೇಲೆ ನಾನು ನೋಡಿದಾಗ, ಕೈಯಲ್ಲಿ ಮೈಕ್ ಇಲ್ಲ, ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು. ದಯವಿಟ್ಟು ಮಿಕ್ಕಿದವರು ಸಾಕು, ಯಾವ ತರ್ರ ಪರ್ರ ಅಂತ ಪೇಜ್ ತೆಗಿಬೇಡ್ರಿ. ಓದ್ತಾ ಇದಾರೆ, ಕೇಳಿಸ್ಕೊಳ್ರಿ. ಪಾಯಿಂಟ್ ನೀ ಕೇಳಿಸ್ಕೊಂಡು ಕ್ಲೀನಾಗಿ ಗಮನದಲ್ಲಿ ಇಟ್ಕೊಂಡ್ರೆ ಆ ಪಾಯಿಂಟ್ ಕುರಿತು ನಾನು ಮಾತಾಡುವಾಗ ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳಿ ಅರ್ಧ ಗಂಟೆ ಆದ್ರೂ ಪರ್ ಅಂದ್ರೆ ಅದು ಶೇವಿಂಗ್ ಬ್ಲೇಡ್ ಯೂಸ್ದಂಗೆ ಆಗ್ಬಿಡ್ತದೆ. ಹಲ್ಲೆಲೂಯಾ. ವಾಕ್ಯ ಸಿಕ್ತು. ವಾಕ್ಯ ಓದ್ತಾ ಇದ್ದಾರೆ, ದಯಮಾಡಿ ಗಮನ ಹರಿಸಿ ಕೇಳ್ರಿ. ಸೆಂಟ್ರಲ್ ಮತ್ತೆ ನಾನು ಕೇಳ್ತೀನಿ, ಯಾವ ವಾಕ್ಯ ಏನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬರನ್ನ ಕೇಳ್ತೀನಿ. ಟಪ್ ಅಂತ ಹೇಳ್ಬೇಕು ನೀವು. ಹಲ್ಲೆಲೂಯಾ. ಇಲ್ಲ ಅಂದ್ರೆ ನಾನು ಪ್ರಸಂಗ ಮಾಡಿ, ಗೊತ್ತಲ್ಲ ನಾನು ಪ್ರಸಂಗ ಮಾಡೋದು 2 ಅವರ್ ಆಗುತ್ತೆ. ಪ್ರಸಂಗ ಮಾಡಿ ಮುಗಿಸೋವರೆಗೂ ನಿಮ್ಮನ್ನ ಹಂಗೆ ನಿಲ್ಲಿಸ್ತೀನಿ. ಕಾಲಲ್ಲೇ ನಿಂತ್ಕೊಬೇಕು. ನಾನು ನಿಂತ್ಕೊಂಡು ಪ್ರಸಂಗ ಮಾಡಲ್ವಾ? ನಾನು ಕಾಲು ನೋವಾಗಲ್ವ? ಆ ನೋವು ನಿಮ್ಗೆ ಗೊತ್ತಾಗ್ಬೇಕಲ್ಲ. ಹಲ್ಲೆಲೂಯಾ. ನಾನು ಇಲ್ಲಿ ನಿಂತ್ಕೊಂಡು 1.5 ಅವರ್ 2 ಅವರ್ ನಿಂತ್ಕೊಂಡು ಕಾಲು ಕೈ ನರಗಳೆಲ್ಲ ನೋವು ಬರ್ಸ್ಕೊಂಡು ಪ್ರಸಂಗ ಮಾಡ್ತೀನಿ ಕೇಳಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವು ಜನ ಹಾಕೊಂಡು ನಾನು ನಿಂತ್ಕೊಂಡು 2 ಅವರ್ ಯಾರಿಗೋಸ್ಕರ ನಿಂತ್ಕೊಳ್ಳೋದು? ನಾನು ನಿಮ್ಗೋಸ್ಕರ ನಿಂತ್ಕೊಳ್ಳೋದು. ನೀವು ಯಾರಿಗೋಸ್ಕರ ಏನ್ ಮಾಡ್ತೀರಾ? ಹಲ್ಲೆಲೂಯಾ. ಕೆಲವು ಜನರು ಕುಡಿದು ಮಾತಾಡಿದ್ರೆ, ಕೆಲವು ಜನರು ಕುಡಿದೇನೆ ಮಾತಾಡ್ಬಿಡ್ತಾರ. ಫಸ್ಟಿಂದ ಓದು ಪಾಸ್ಟರಮ್ಮ. ಇವುಗಳಾದ ಮೇಲೆ ನಾನು ನೋಡಿದಾಗ, ನಾನು ಕಣ್ಣು ಬಿಟ್ಟು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು. ಪರಲೋಕದಲ್ಲಿ ತೆರೆದಿದ್ದಂತಹ ಬಾಗಿಲು ನಾನು ನೋಡಿದೆ. ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ, ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆಯೇ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. ನಾನು ಮೊದಲು ಕೇಳಿದ ವಾಣಿಯೇ ಮತ್ತೆ ಕೇಳಿದನು. ಇಲ್ಲಿಗೆ ಏರಿ ಬಾ. ಇಲ್ಲಿಗೆ. ಎಲ್ಲಿಗೆ? ಇಲ್ಲಿಗೆ ತೆರೆಯಲ್ಪಟ್ಟಂತ ಬಾಗಲ ಹತ್ರ ಏರಿ ಬಾ. ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನೆಂದು ಹೇಳಿತು. ಮುಂದೆ ಆಗಬೇಕಾದವುಗಳನ್ನು ನಾನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದನು. ಅದ್ ಕೇಳಿದ ತಕ್ಷಣ ಕೂಡಲೇ ದೇವರಾತ್ಮನ ವಶನಾದೆನು. ಸಾಕು. ಹಲ್ಲೆಲೂಯಾ. ಕೂಡಲೇ ದೇವರ ಆತ್ಮನ ವಶನಾದೆನು. ಒಂದನೇದಾಗಿ ಅಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟಂತ ಪ್ರಕಟಣೆಯ ಗ್ರಂಥದ ವಾಕ್ಯ. ಈಗ ಬಾಗಲ್ ತೆರೆದಿದ್ದು, ತುತ್ತೂರಿ ಶಬ್ದ ಮಾತಾಡುತ್ತದೋ ಎಂಬಂತೆ ಕೇಳ್ತಾರಂತ ಧ್ವನಿ, ಏರಿ ಬಾ ಅಂತ ಹೇಳಿ ಕೇಳಿಸ್ಕೊಳ್ತಾರಂತ ಈ ಧ್ವನಿ. ಈ ವ್ಯಕ್ತಿ ಯಾರು? ಹಲ್ಲೆಲೂಯಾ. ನಾನು ಈ ಕಡೆ ತಿರುಗ್ಬಿಟ್ಟು ಯಾರು ಅಂತ ಕೇಳ್ತಾನೆ ಇವ್ರನ್ನ, ಈ ಕಡೆ ತಿರುಗ್ಬಿಟ್ಟು ಯಾರು ಅಂತ ಕೇಳುವಾಗ ನಿಮ್ಮನ್ನ. ಹಲ್ಲೆಲೂಯಾ. ಈಗ
ಈ ನೋಡ್ತಾ ಇರುವಂತ ಬಾಗಿಲು, ತೆರೆಯಲ್ಪಟ್ಟ ಬಾಗಿಲನ್ನ ನೋಡ್ತಾ ಇರುವಂತ ವ್ಯಕ್ತಿ, ತುತ್ತೂರಿ ಮಾತಾಡ್ತಾ ಇರುವ ಹಾಗೆ ಕೇಳ್ತಾ ಇರುವಂತಹ ಧ್ವನಿ ವ್ಯಕ್ತಿ, ಇಲ್ಲಿ ಏರಿ ಬಾ ಅಂತ ಹೇಳುವಾಗ ಏರಿ ಹೋಗ್ಲಿಕ್ಕಾಗಿ ಸಿದ್ಧವಾಗಿರುವಂತ ವ್ಯಕ್ತಿ, ದೇವರ ಆತ್ಮವಶನಾಗಿರುವಂತ ವ್ಯಕ್ತಿ ಯಾರು? ಯೋಹಾನ. ಯೋಹಾನ ಸುಮಾರು ಜನ ಇದ್ದಾರೆ. ಸ್ನಾನಿಕನಾದ ಯೋಹಾನ, ಯೇಸುವಿನ ಎದೆ ಮೇಲೆ ಮಲಗಿದಂತ ಯೋಹಾನ, ಹಲ್ಲೆಲೂಯ, ಅರಿಮಥಾಯನಾಗಿರುವಂತ ಯೋಹಾನ. ಯಾವ ಯೋಹಾನ? ಯೇಸುವಿನ ಎದೆ ಮೇಲೆ ಯಾರು ಹೊರ್ಕೊಂಡಿದ್ರಂತೆ? ಇವತ್ತು ನಿಮ್ಮ ಎದೆಗಳ ಮೇಲೆ ಏನು ಹೊರ್ಕೊಂತ ಇದೆ? ಫೋನ್. ಬೇಡ ಬಿಡ್ರಿ, ಆ ಕಡೆ ಹೋಗಲ್ಲ, ಸಬ್ಜೆಕ್ಟ್ ಬೇರೆ ಆಗ್ಬಿಡ್ತದೆ. ಹಲ್ಲೆಲೂಯ. ಈ ಮನುಷ್ಯ ಯಾರಪ್ಪ ಅಂದ್ರೆ ಸ್ನಾನಿಕನಾದ ಯೋಹಾನ ಅಲ್ಲ, ಯೇಸು ಸ್ವಾಮಿಯ ಎದೆ ಮೇಲೆ ಒರಗಿಕೊಂಡಂತ ಯೇಸುವಿನ ಶಿಷ್ಯನಾಗಿರುವಂತ ಯೋಹಾನ. ಹಲ್ಲೆಲೂಯ. ಈ ಯೋಹಾನ ಮಾತ್ರ ಪ್ರಕಟಣೆಯನ್ನು ನೋಡ್ತಾ ಇದ್ದಾನೆ, ಪ್ರಕಟಣೆ ಗ್ರಂಥವನ್ನ ರಚಿಸ್ತಾ ಇದ್ದಾನೆ. ಅಂದ್ರೆ ದೇವರ ಆತ್ಮ ಇವನ ಮೂಲಕವಾಗಿ ಪ್ರಕಟಣೆ ಅಂದ್ರೆ ಏನು? ಮುಂದೆ ಆಗಬೇಕಾದಂತ ಕಾರ್ಯಗಳು, ನಡೆಯಬೇಕಾದಂತ ಕಾರ್ಯಗಳು ಪರಲೋಕದಲ್ಲಿ ಏನು ನಡೆಯುತ್ತೆ, ದೇವದೂತರ ಮಧ್ಯೆ ನಡೆಯುತ್ತೆ, ದೇವರ ನಡುವೆ ಏನು ನಡೆಯುತ್ತೆ, ಜನರ ನಡುವೆ ನಡೆಯುತ್ತೆ, ಭೂಲೋಕದಲ್ಲಿ ನಡೆಯುತ್ತೆ, ಪಾತಾಳದಲ್ಲಿ ನಡೆಯುತ್ತೆ, ಸಮುದ್ರದಲ್ಲಿ ನಡೆಯುತ್ತೆ, ಏನೆಲ್ಲ ನಡೆಯುತ್ತೆ ಮುಂದೆ ಅನ್ನೋದನ್ನ ಕುರಿತು ಪ್ರಕಟಣೆ ಹೊಂದುತ್ತಾ ಇರುವಂಥದ್ದು ಆ ಯೋಹಾನ. ಹಲ್ಲೆಲೂಯ. ಯಾಕೆ ಪೇತ್ರ ನೋಡಿಲ್ಲ, ಪೌಲ ನೋಡಿಲ್ಲ, ಶೀಲ ನೋಡಿಲ್ಲ, ತಿಮೋತಿ ನೋಡಿಲ್ಲ, ತೀತನ್ ನೋಡಿಲ್ಲ, ಮತ್ತಾಯ ಯಾಕೆ ನೋಡಿಲ್ಲ, ಲೂಕ ಯಾಕೆ ನೋಡಿಲ್ಲ, ತೋಮ ಯಾಕೆ ನೋಡ್ತಾ ಇಲ್ಲ ಪ್ರಕಟಣೆ? ಎಲ್ಲರ ಕೈಲಿ ನೋಡ್ಲಿಕ್ಕೆ ಆಗಲ್ಲ. ಮತ್ತೆ ಪ್ರಕಟಣೆ ಎಲ್ಲರೂ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಯಾರು ಜಾಸ್ತಿ ದೇವರಲ್ಲಿ ಹೊರಗಿರ್ತಾರೋ, ಅಂದ್ರೆ ಯೋಹಾನ ಯಾವಾಗ್ಲೂ ದೇವರ ಎದೆ ಮೇಲೇನೇ ಹೊರಕೊಳ್ತಾ ಇದ್ದಂತೆ. ಆ ಒಂದು ಕಿವಿ ಯಾವಾಗಲೂ ಎದೆ ಹತ್ರನೇ ಕೊಡ್ತಾ ಇದ್ದಂತೆ. ಯಾರು? ಯೋಹಾನ. ಎಷ್ಟು ಆಳವಾಗಿ ದೇವರಲ್ಲಿ ಯಾವ ಮನುಷ್ಯ ಇರ್ತಾನೋ ಅವನಿಗೆ ಮಾತ್ರವೇ ಈ ಪ್ರಕಟಣೆ ಅರ್ಥ ಆಗುವಂಥದ್ದು. ನೋಟ ಸಕ್ಕರೆ ನಾನಿ. ಹಲ್ಲೆಲೂಯ. ನಮ್ಗೆಲ್ಲ ಬರಲ್ಲ, ಬರ್ತದೆ, ಬೇಡ ನಮ್ಗೆಲ್ಲ ಸುಮ್ಮನೆ ತುಪ್ಪ ಹಾಕೋಣ ಸೆಂಟ್ರಲ್ಲಿ ಅಂದ. ಏನ್ ಮಾಡೋಣ, ಮಾಡೋ ಕೆಲಸ ಇಲ್ಲ. ಇರ್ಲಿ. ಈ ಯೇಸುವಿನ ಎದೆ ಮೇಲೆ ದಾಳವಾಗಿ ಯಾವಾಗಲೂ ಹೊರ್ಕೊಂಡಿದ್ದಂತ ಯೋಹಾನನಿಗೆ ಮಾತ್ರ ಪ್ರಕಟಣೆ ದೇವರು ಪ್ರಕಟಿಸ್ತಾ ಇದ್ದಾರೆ. ಅದು ಯಾರು ಹೊಂದಲಿಕ್ಕೆ ಆಗದೆ ಇರುವಂತ ಮರೆಯಾಗಿದ್ದನ್ನ ಯೋಹಾನನ ಮೂಲಕವಾಗಿ ದೇವರು ಪ್ರಕಟಿಸ್ತಾ ಇದ್ದಾರೆ. ಕೆಲವು ಕಾರ್ಯಗಳು ನಿಮ್ಮ ಮನೆಯಲ್ಲಿ, ಕೆಲವು ಕಾರ್ಯಗಳು ನಿಮ್ಮಲ್ಲಿ ಪ್ರಕಟಿಸಬೇಕಾದ್ರೆ ಹೇಗೋ ತಾನೋ ಹೀಗೋ ಇದ್ರೆ ಆಗಲ್ಲ. ನೀವು ಯಾವಾಗಲೂ ಯೇಸುವಿನ ಎದೆಯ ಆ ಸಾನ್ನಿಧ್ಯದಲ್ಲೇ ಹೊರಗುವಂತವರಾಗಿರಬೇಕು. ದೇವರ ಸಾನ್ನಿಧ್ಯದಲ್ಲೇ ಹೊರಗುವಂತವ್ರು ನೀವಾಗಿದ್ರೆ ಯಾರಿಗೂ ಮಾಡ್ಲಿಕ್ಕಾಗದಿರೋ ಕಾರ್ಯಗಳನ್ನ ದೇವರು ನಿಮ್ಮ ಮೂಲಕವಾಗಿ ಮಾಡ್ತಾನೆ. ಯಾರು ಮಾಡ್ಲಿಕ್ಕೆ ಆಗದಿರೋ ಕಾರ್ಯಗಳನ್ನ ದೇವರು ನಿಮ್ಮ ಮೂಲಕವಾಗಿ ಮಾಡುವಾಗ ನೀವು ಇತರರಿಗೆ, ಲೋಕಕ್ಕೆ ಸ್ಪೆಷಲ್ ಆಗಿರ್ತೀರಿ, ದೊಡ್ಡ ವ್ಯಕ್ತಿ ಆಗಿರ್ತೀರಿ, ಒಂದು ವಿಶೇಷವಾದ ಇಂಪಾರ್ಟೆಂಟ್ ಪರ್ಸನ್ ನೀವು ಆಗಿರ್ತೀರಿ. ಹಲ್ಲೆಲೂಯಾ. ನಾ ಪ್ರಸಂಗದ ಒಳಗಡೆ ಹೋಗಿಲ್ಲ, ಪರಿಚಯ ಮಾಡ್ತಾ ಇದ್ದೀನಿ. ಪ್ರಸಂಗ ಬೇರೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಈ ಯೋಹಾನನ ಮುಂದಗಡೆ ಒಂದು ಪರಲೋಕ, ಆತ್ಮ ಪರವಶನಾಗಿ ಇವನು ಪರಲೋಕದಲ್ಲಿದ್ದಾನೆ, ಅಥವಾ ಪರಲೋಕದ ದರ್ಶನಗಳನ್ನ ಕಾಣ್ತಾ ಇದ್ದಾನೆ. ಆತನು ಆತ್ಮ ಪರವಶನಾಗಿ ಮಾರ್ಪಡುವಾಗ ಅವನ ಕಣ್ಣುಗಳಲ್ಲಿ ಪರಲೋಕದಲ್ಲಿ ಒಂದು ಬಾಗಿಲು ತೆರೆಯಲ್ಪಟ್ಟಿರೋದನ್ನು ಕಾಣ್ತಾ ಇದ್ದಾನೆ. ಹಲ್ಲೆಲೂಯಾ.
ಈಗ ಈ ಬಾಗಿಲು ತೆರೆಯಲ್ಪಟ್ಟಿದ ತಕ್ಷಣನೇ ಒಂದು ಶಬ್ದ ಇವನ ಹತ್ರ ಮಾತಾಡ್ತಾ ಇದೆ. ಅದೇನಪ್ಪ ಅಂದ್ರೆ ತುತ್ತೂರಿ ಮಾತಾಡುವ ಹಾಗೆ ಶಬ್ದ ಕೇಳಿಸ್ತಾ ಇದೆಯಂತೆ. ಆ ಶಬ್ದ ಹೇಳ್ತಾ ಇದೆಯಂತೆ, ಆ ತುತ್ತೂರಿ ಹೇಳ್ತಾ ಇದೆಯಂತೆ, ಇದು ಮೇಲೆ ಏರಿ ಬಾ, ಮೇಲೆ ಏರಿ ಬಾ ಅಂತ ಹೇಳಿದ ತಕ್ಷಣನೇ ಮೂರನೇ ಸ್ಟೆಪ್ ನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಆ ಶಬ್ದ ಕೇಳಿದ ಕೂಡಲೇ ಅವನು ದೇವರ ಆತ್ಮ ಪರವಶನಾಗ್ತಾ ಇದ್ದಾನೆ. ಒಂದನೇದಾಗಿ ಬಾಗಿಲು ತೆರೆಯಲ್ಪಟ್ಟಿದೆ, ಎರಡನೇದಾಗಿ ತುತ್ತೂರಿ ಮಾತಾಡ್ತಾ ಇದೆ, ಮೂರನೇದಾಗಿ ಏರಿ ಬಾ ಅಂತ ಹೇಳ್ತಾ ಇದ್ದಾರೆ. ಈ ಮೂರನೇ ಶಬ್ದ ಏರಿ ಬಾ ಅಂತ ಆ ಶಬ್ದ ಕೇಳಿದ ತಕ್ಷಣ ನಾಲ್ಕನೇದಾಗಿ ಅವನು ದೇವರ ಆತ್ಮನ ಪರವಶನಾಗ್ತಾ ಇದ್ದಾನೆ. ಯಾಕೆ ಅಂದ್ರೆ ಆ ಸ್ಥಾನಕ್ಕೆ, ಆ ಜಾಗಕ್ಕೆ, ಆ ಕರುವಿಕೆಗೆ, ಆ ಒಂದು ಭಾಗಕ್ಕೆ ತಲುಪಬೇಕಾದ್ರೆ ಯೋಹಾನನ ಬಲ್ಲ ಆಗಲ್ಲ. ಆದ ಕಾರಣ ಇಲ್ಲಿಗೆ ಏರಿ ಬಾ ಅಂತ ಹೇಳಿದ ತಕ್ಷಣ ಅವನು ದೇವರ ಆತ್ಮನ ಪರವಶನಾಗಿ ಮಾರ್ಪಡ್ತಾ ಇದ್ದಾನೆ. ಹಲೋ ಮೇಡಮ್, ಕೆಲವು ಮಂಡಲಗಳಲ್ಲಿ ಏರ್ಬೇಕಾದ್ರೆ, ಕೆಲವು ಮಂಡಲಗಳಲ್ಲಿ ಹತ್ತಬೇಕಾದ್ರೆ, ಕೆಲವು ಮಂಡಲಗಳಲ್ಲಿ ಕಾಲಿಡಬೇಕಾದ್ರೆ, ಕೆಲವು ಮಂಡಲಗಳಲ್ಲಿ ಪ್ರವೇಶ ಮಾಡಬೇಕಾದ್ರೆ ನಿಮ್ಮ ಬಲದಲ್ಲಾಗಲ್ಲ, ನಿಮ್ಮ ಶರೀರದಲ್ಲಾಗಲ್ಲ. ಅದಕ್ಕಾಗಿಯೇ ದೇವರು ಹೇಳಿದ್ರು, ಇದೋ ನಿಮ್ಮ ಕೈಯಲ್ಲಿ ಆಗಲ್ಲ, ನೀವು ಬಲಹೀನರು, ಅದಕ್ಕೋಸ್ಕರವಾಗಿಯೇ ನಾನು ಹೋಗಿ ತಂದೆಯ ಆತ್ಮವನ್ನು ನಿಮಗಾಗಿ ಕಳಿಸ್ಕೊಡ್ತೀನಿ. ಹಲ್ಲೆಲೂಯಾ. ತಂದೆಯ ಆತ್ಮವನ್ನು ನಾನು ನಿಮಗಾಗಿ ಕಳಿಸಿಕೊಡುವಾಗ ಆ ಆತ್ಮ ನಿಮ್ಮ ಒಳಗಡೆ ಬರ್ತಾನೆ. ಹಲ್ಲೆಲೂಯಾ. ಬಾಗಿಲು ಮುಚ್ಚಿಬಿಡ್ರಿ, ಬಾಗಿಲು ತೆಗಿಬೇಡ್ರಿ. ಹೋಗೋರು ಹೋಗ್ಲಿ, ಮುಚ್ಚಿಬಿಡ್ರಿ, ತಟ್ಟದ ಕೂಡ ತೆಗಿಬೇಡ್ರಿ. ಯಾಕಂದ್ರೆ ಜಾಗ ಚಿಕ್ಕದು, ಫುಲ್ ಸುತ್ತಮುತ್ತಲ ಮನೆ ಮಧ್ಯದಲ್ಲಿ ಮನೆ ಆಗಿ ಚರ್ಚೆ ಆಗೋಯ್ತು, ಶಬ್ದ ಜಾಸ್ತಿ ಈಚೆ ಹೋಗುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರಾತ್ಮ ಯಾವ ಟೈಮಲ್ಲಿ ಹೆಂಗ್ ಪ್ರಕಟ ಆಗ್ತಾರೋ, ದೇವ್ರ ವಾಕ್ಯದ ಶಕ್ತಿ ಯಾವ ಟೈಮಲ್ಲಿ ಹೆಂಗ್ ಪ್ರಕಟ ಆಗುತ್ತೋ ಗೊತ್ತಿಲ್ಲ. ಯಾವ ಟೈಮಲ್ಲಿ ಹೇಗೆ ತುತ್ತೂರಿ ಶಬ್ದ ಮಾತಾಡ್ದಂಗೆ ಯಾವ ಟೈಮಲ್ಲಿ ಯಾವ್ದು ಶಬ್ದ ಬರ್ತದೆ ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ಎಹೆಚ್ಕೆಲನ್ನು ಹೋಗುವಾಗ ಎಲ್ಲ ನಿಶಬ್ದವಾಗಿದೆ. ಎಲ್ಲಿ? ಒಣಗಿ ಹೋಗಿರೋ ತಗ್ಗಿನಲ್ಲಿ, ಒಣಗಿದ ಎಲುಬುಗಳ ತಗ್ಗಿನಲ್ಲಿ ಎಲ್ಲ ಶಾಂತವಾಗಿದೆ. ಸಡನ್ ಆಗಿ ಆಡ್ತಾನೆ, ಅವನಿಗೆ ಗೊತ್ತಿಲ್ಲ, ಟಪ 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 ಅಂತ ಸೌಂಡ್ ಕೇಳ, ಅವನಿಗೆ ಶಾಕ್ ಆಗ್ಬಿಟ್ಟ, ಏನೋ ಶಬ್ದ ಬರ್ತದೆ ಅಲ್ಲ ಅಂದ್ರೆ. ಯಾವ ಟೈಮಲ್ಲಿ ಹೆಂಗ್ ಶಬ್ದ ಪ್ರಕಟ ಆಗುತ್ತೋ, ಯಾವ ಟೈಮಲ್ಲಿ ಹಿಂಗೆ ಏನಾಗುತ್ತೋ ಗೊತ್ತಿಲ್ಲ. ದೇವರ ಆತ್ಮ ಯಾವ ಟೈಮಲ್ಲಿ ಹೆಂಗ್ ಏನ್ ಮಾಡ್ತಾರೆ ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ಎಲ್ಲಿಗೆ ನಿಲ್ಲಿಸಿದೆ ನಾನು? ಇಂಥವ್ನ ಇಟ್ಕೊಂಡು ನಾನು ಏನ್ ಮಾಡ್ಲಿ? ಪ್ರಸಂಗ ಸ್ಪೀಡಾಗೂ ನಾನು ಹೋಗಿಲ್ಲ, ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳ ಸಂಗಡ ಆವಾಗಲೂ ನೀವು ಮರ್ತೋಗ್ಬಿಟ್ರೆ ಇನ್ನ ಎಷ್ಟು ಪ್ರಸಂಗ ಇದೆ, ಇನ್ನ ಪರಿಚಯನೇ ಮಾಡ್ತಾ, ಪ್ರಸಂಗದ ಒಳಗಡೆ ಹೋಗಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವು ಮಂಡಲಗಳಲ್ಲಿ ನಿನ್ನ ಶರೀರದ ಬಲದಲ್ಲಿ, ನಿನ್ನ ಬಲದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಮಂಡಲಗಳಿಗೆ ನೀನು ಹೋಗಬೇಕಾದ್ರೆ, ಕೆಲವು ಮಂಡಲಗಳು ನೀನು ದಾಟಬೇಕಾದ್ರೆ, ಕೆಲವು ಮಂಡಲಗಳ ನೀನು ದಾಟಿ ಹೋಗಬೇಕಾದ್ರೆ, ಕೆಲವು ಮಂಡಲಗಳಲ್ಲಿ ಕಾಲು ಇಡಬೇಕಾದ್ರೆ, ಕೆಲವು ಮಂಡಲಗಳಲ್ಲಿ ನೀನು ಆಳ್ವಿಕೆ ಮಾಡಬೇಕಾದ್ರೆ, ಕೆಲವು ಮಂಡಲಗಳಲ್ಲಿ ನೀನು ದೇವರ ಆತ್ಮನ ಬಲದಲ್ಲಿ ಹೋಗ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನೀವು ಬಲಹೀನರು ಅಂತ ಯಾರು ಗೊತ್ತು? ದೇವ್ರು ಗೊತ್ತು. ಹಲ್ಲೆಲೂಯಾ. ನೀವು ಬಲಹೀನರು ಅಂತ ಹೇಳಿ ದೇವ್ರು ಗೊತ್ತು. ಅದಕ್ಕೆ ದೇವ್ರೇನ್ ಮಾಡಿದ್ರು, ಇದೋ ನಾನು ಹೋಗಿ ನಿಮ್ಮ ಸಹಾಯಕ್ಕಾಗಿ ತಂದೆಯ ಆತ್ಮ ಕಳಿಸ್ತೀನಿ. ಆ ಆತ್ಮ ನಿಮ್ಮ ಒಳಗಡೆ ಬರುವಾಗ ಕೆಲವು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕೆಲವು ಜಾಗಗಳಲ್ಲಿ ನಿಮ್ಮನ್ನು ಹಿಡ್ಕೊಂಡು ಹೋಗುವಾಗ ಆ ಜಾಗದಲ್ಲಿ ಮಾತಾಡೋರು ನೀವಲ್ಲ, ಆ ಜಾಗದಲ್ಲಿ ಕ್ರಿಯೆ ಮಾಡೋರು ನೀವಲ್ಲ, ಆ ಜಾಗದಲ್ಲಿ ಕಾರ್ಯ ಮಾಡೋರು ನೀವಲ್ಲ. ಆ ಸ್ಥಳಗಳಲ್ಲಿ, ಆ ಜಾಗಗಳಲ್ಲಿ ನಿಮ್ಮ ಮೂಲಕವಾಗಿ ಪರಿಶುದ್ಧಾತ್ಮನು ಮಾತಾಡ್ತಾನೆ. ಹಲ್ಲೆಲೂಯಾ. ಕೆಲವು ಟೈಮಲ್ಲಿ ನೀವು ಮಾತಾಡಬೇಕು, ಕೆಲವು ಟೈಮ್ ನೀವು ಮಾತಾಡಬೇಕು, ಬಟ್ ಕೆಲವು ಟೈಮ್ ನೀವು ಮಾತಾಡಲ್ಲ. ಕೆಲವು ಟೈಮ್ ಪರಿಶುದ್ಧಾತ್ಮ ಮಾತಾಡ್ತಾರ. ಕೆಲವು ಟೈಮ್ ನೀವು ಮಾತಾಡುವಾಗ ಬಂಡೆಗಳು ಕಿತ್ಕೊಂಡು ಹೋಗ್ತವೆ. ಹಲ್ಲೆಲೂಯಾ. ಕೆಲವು ಟೈಮ್ ನೀವು ಮಾತಾಡುವಾಗ ಕೆಲವು ಬಂಡೆಗಳು ಕಿತ್ಕೊಂಡು ಹೋಗ್ತಾವೆ, ಬಟ್ ಕೆಲವು ಟೈಮ್ ಪರಿಶುದ್ಧಾತ್ಮ ಮಾತಾಡುವಾಗ ಕೆಲವು ಶಬ್ದಗಳು ನೀವು ಕೇಳ್ತೀರಾ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಅರ್ಥ ಆಗ್ತದೆ? ಕೆಲವು ಟೈಮ್ ನೀವು ಮಾತಾಡಬೇಕು, ಕೆಲವು ಟೈಮ್ ನಿಮ್ಮ ಮೂಲಕವಾಗಿ ದೇವರು ಮಾತಾಡ್ತಾರೆ. ಅದಕ್ಕೆ ದೇವರು ಹೆಚ್ಚಿಗೆ ಹೇಳ್ತಾನೆ, ಏನ್ ಹೆಚ್ಚಿಗೆ ಅಂತ ಹೇಳ್ಬಿಟ್ಟು, ಅಪ್ಪ ಎಲ್ಲ ನಿನಗೆ ಗೊತ್ತು ಅಂತ ಹೇಳ್ತಾನೆ. ಅವಾಗ ದೇವ್ರು ಹೇಳ್ತಾರೆ, ನೀನ್ ನುಡಿ, ನಾನು ಮಾಡ್ತೀನಿ. ಅವ್ನು ನುಡಿತಾನೆ, ಆ ನುಡಿಯಲ್ಲಿ ಪರಿಶುದ್ಧಾತ್ಮ ಇರ್ತಾರೆ. ಕೆಲವು ಟೈಮ್ ನಮ್ಮ ಮೂಲಕವಾಗಿ ಮಾತಾಡ್ತಾರೆ, ಕೆಲವು ಟೈಮ್ ನಮ್ಮನ್ನ ನಿಶಬ್ದ ಮಾಡಿ, ಕೆಲವು ಟೈಮ್ ಪರಿಶುದ್ಧಾತ್ಮ ನಮ್ಮ ಮೂಲಕವಾಗಿ ಮಾತಾಡ್ತಾರೆ. ಹಲ್ಲೆಲೂಯಾ. ಕೆಲವು ಟೈಮ್ ಪರಿಶುದ್ಧಾತ್ಮನ ಮೂಲಕವಾಗಿ ಮಾತಾಡ್ತಾರೆ. ಮಾತಾಡುವಾಗ ಆ ಟೈಮ್ ನಲ್ಲಿ ಕೆಲವು ಮಂಡಲಗಳಲ್ಲಿ ದೇವರು ಗೊತ್ತು, ನೀನು ಮೌನವಾಗಿರಬೇಕು. ಹಲ್ಲೆಲೂಯಾ. ಮೋಶೆಗೆ ದೇವರು ಹೇಳ್ತಾರೆ, ಅನೇಕ ಕಡೆ ಅದ್ಭುತಗಳು ಮಾಡಿದ ಮೋಶೆ ಈಗ ನೀರು ಸಮುದ್ರದ ಮುಂದ್ಗಡೆ ಬರುವಾಗ ದೇವರು ಮೋಶೆಗೆ ನೋಡಿ ಹೇಳ್ತಾರೆ, ಮೋಶೆ ಈಗ ನೀನು ಮೌನವಾಗಿರು, ದೇವರು ಮಾಡೋ ಕಾರ್ಯವನ್ನ ನೀನು ಮೌನವಾಗಿ ನೋಡು. ಹಲ್ಲೆಲೂಯಾ. ಕೆಲವು ಟೈಮ್ ದೇವರು ನಮ್ಮನ್ನ ಮೌನಕ್ಕೆ ನಡೆಸ್ತಾರೆ. ಆ ಮೌನ ಸೋಲ್ ಅಂತೇಳಿ ಅಲ್ಲ, ಆ ಮೌನ ನಾವು ಸೋತು ಹೋಗಿದ್ದೀವಿ ಅಂತೇಳಿ ಅಲ್ಲ, ಆ ಮೌನ ನಮ್ಮ ಕೈಯಲ್ಲಿ ಆಗಲ್ಲ ಅಂತೇಳಿ ಅಲ್ಲ, ಆ ಮೌನ ನಾವೆಲ್ಲ ಕಳ್ಕೊಂಡಿದೀವಿ ಅಂತಲ್ಲ, ಆ ಮೌನದಲ್ಲಿ ದೇವ್ರ ಕಾರ್ಯ ಮಾಡ್ತಾ ಇರ್ತಾರ. ಆ ನಮ್ಮ ಮೌನತೆಯ ಮಧ್ಯದಲ್ಲಿ ಪರಿಶುದ್ಧಾತ್ಮ ಮಾತಾಡ್ತಾ ಇರ್ತಾರೆ, ಪರಿಶುದ್ಧಾತ್ಮ ಪ್ರಕಟ ಆಗ್ತಾ ಇರ್ತಾರೆ, ದೇವ್ರು ಪ್ರಕಟವಾಗ್ತಾರೆ. ಯಾಕಂದ್ರೆ ದೇವ್ರ ವಾಕ್ಯ ಕೆಲವು ಟೈಮಲ್ಲಿ ದೇವ್ರು ನಮ್ಮ ಮೂಲಕ ಯುದ್ಧ ಮಾಡ್ತಾರ. ಕೆಲವು ಟೈಮ್ ದೇವ್ರು ನಮ್ಮ ಮೂಲಕ ಯುದ್ಧ ಮಾಡಿಸ್ತಾರೆ, ಕೆಲವು ಟೈಮ್ ದೇವ್ರು ಯುದ್ಧ ಮಾಡ್ತಾರೆ. ದೇವ್ರು ಯುದ್ಧ ಮಾಡುವಾಗ ನಾವ್ ಹೇಳ್ಬೇಕು, ಯುದ್ಧವು ದೇವ್ರದು, ಜಯವು ನಮ್ಮದು. ಕೆಲವು ಟೈಮ್ ದೇವ್ರು ನಮ್ಮ ಮೂಲಕವಾಗಿ ಯುದ್ಧ ಮಾಡಿ ದೇವ್ರು ಹೇಳ್ತಾರೆ, ಜಯ ಇವತ್ತು ನನಗೆ ಇವರ ಮೂಲಕವಾಗಿ ಅಂತ ಹೇಳಿ. ಕೆಲವು ಟೈಮಲ್ಲಿ ದೇವ್ರು ನಮ್ಮ ಮೂಲಕವಾಗಿ ಯುದ್ಧ ಮಾಡಿಸಿ ಜಯ ಹೊಂದ್ಕೊಳ್ತಾರ. ಕೆಲವು ಟೈಮ್ ದೇವ್ರು ಯುದ್ಧ ಮಾಡಿ ನಮಗೆ ಜಯ ಕೊಡ್ತಾರ. ಹಲ್ಲೆಲೂಯಾ. ಆದ್ರೆ ಗೊತ್ತಿಲ್ಲ ಪರಿಶುದ್ಧಾತ್ಮ ಯಾವ ಟೈಮಲ್ಲಿ ಹೇಗೆ ಅಂತ ಹೇಳಿ. ಆದ್ರೆ ಇಲ್ಲಿ ವಾಕ್ಯ ಬೀಳ್ತದೆ, ಇವನು ಏರಿ ಬಾ ಅಂತ ಹೇಳಿದ ತಕ್ಷಣ ಇವನು ದೇವರಾತ್ಮ ಪರವಶನಾಗಿ ಮಾರ್ಪಡ್ತಾನೆ. ಯಾಕೆಂದ್ರೆ ಆ ಸ್ಥಳಕ್ಕೆ ಹೋಗಬೇಕಾದ್ರೆ ಇವನ ಬಲದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ದೇವರಾತ್ಮ ಬೇಕೇ ಬೇಕು. ಅಂದ್ರೆ ಆ ಜಾಗದಲ್ಲಿ ಏರುವುದಕ್ಕೆ, ಅಂದ್ರೆ ಆರುವುದಕ್ಕೆ, ಅಂದ್ರೆ ಹೋಗುವುದಕ್ಕೆ ದೇವರ ಆತ್ಮ ಪರವಶರಾಗಲೇಬೇಕು. ಕರ್ತನು ಬರೋ ಸಮಯದಲ್ಲಿ ಎತ್ತಲ್ಪಡಬೇಕೆ ಇದೆಯಲ್ಲ, ಎತ್ತಲ್ಪಡಬೇಕೆ, ರಹಸ್ಯ ಬರೋಣ, ರಹಸ್ಯ ಬರೋಣ. ಈ ರಹಸ್ಯ ಬರೋಣದಲ್ಲಿ ಎತ್ತಲ್ಪಡಬೇಕಾದ್ರೆ ನೀವು ದೇವರ ಆತ್ಮದಲ್ಲಿ ತುಂಬಿರ್ಬೇಕು. ಎಲ್ರು ಏರಕ್ಕಾಗಲ್ಲ, ಅಥವಾ ಎಲ್ರು ಆರಕ್ಕಾಗಲ್ಲ, ಎಲ್ರು ಏರಿ ಹೋಗ್ಲಿಕ್ಕಾಗಲ್ಲ. ಯಾರು ದೇವರ ಆತ್ಮನಲ್ಲಿ ತುಂಬಲ್ಪಟ್ಟಿರ್ತಾರೋ, ಯಾರು ದೇವರ ಆತ್ಮನ ಒತ್ತುಕೊಂಡು ನಡೀತಾ ಇರ್ತಾರೋ, ಯಾರು ದೇವರ ಆತ್ಮನ ಒಂದು ಶಕ್ತಿಯಲ್ಲಿ ತುಂಬಲ್ಪಟ್ಟಿರ್ತಾರೋ ಅಂಥವ್ರಿಂದ ಮಾತ್ರವೇ ಸಾಧ್ಯ. ಯೇಸು ಕ್ರಿಸ್ತನು ಬರುವಾಗ, ರಹಸ್ಯವಾಗಿ ಬರುವಾಗ, ರಹಸ್ಯ ಬರೋಣದಲ್ಲಿ ಎತ್ತಲ್ಪಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಯೇಸು ಹೇಳಿದು, ನಿಮ್ ಕೈಲಾಗಲ್ಲ, ನೀವು ಬಲಹೀನರು, ನಿಮ್ ಕೈಲಾಗಲ್ಲ, ನೀವು ಬಲಹೀನರು. ನಿಮಗೆ ಸಹಾಯ ಮಾಡ್ಲಿಕ್ಕಾಗಿ, ಅಂದ್ರೆ ನಿಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕಾಗಿ ಬಂದವನೇ ಪರಿಶುದ್ಧಾತ್ಮ. ಈ ಪರಿಶುದ್ಧಾತ್ಮ ಯಾರ ಒಳಗಡೆ ಇರ್ತಾರೋ ಅವರೇ ಸಭೆ, ಅವರೇ ಆಲಯ. ಹಲ್ಲೆಲೂಯಾ. ಈ ದೇವರ ಆತ್ಮ ಇರುವಂತವ್ರು ಮಾತ್ರವೇ ಏರ್ಲಿಕ್ಕೆ, ಆರ್ಲಿಕ್ಕೆ, ಎತ್ತಲ್ಪಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳುದು ದೇವರು, ಒಂದು ವೇಳೆ ಯೇಸುವನ್ನ ದೂಷಣೆ ಮಾಡೋ ನಿಮ್ಗೆ ಕ್ಷಮಾಪಣೆ ಇದೆ, ಆದರೆ ದೇವರ ಆತ್ಮನನ್ನು ನಿಂದಿಸುವವರಿಗೆ, ದೇವರ ಆತ್ಮವನ್ನ ನಿಂದನೆ ಮಾಡುವಂತವರಿಗೆ, ದೂಷಣೆ ಮಾಡುವಂತವರಿಗೆ, ದೇವರ ಆತ್ಮವನ್ನ ತಳ್ಳಿ ಹಾಕುವಂತವರಿಗೆ ಕ್ಷಮಾಪಣೆನೇ ಇಲ್ಲ. ಹಲೋ, ನಾನು ನೀನು ಪರಲೋಕಕ್ಕೆ ಹೋಗಬೇಕಂದ್ರೆ ಪರಿಶುದ್ಧ ಆತ್ಮ ಭರಿತರಾಗಿರಬೇಕು. ದೇವರ ಆತ್ಮದಲ್ಲಿ ತುಂಬಿರ್ಬೇಕು ನಾವು. ಹಲ್ಲೆಲೂಯಾ. ಬೇರೆ ಕೆಲವು ಸಭೆಗಳಲ್ಲಿ ತಂದೆ ಮಗ ಪರಿಶುದ್ಧಾತ್ಮ ನಂಬ್ತಾರೆ, ಬಟ್ ಪರಿಶುದ್ಧಾತ್ಮನ ತುಂಬಿಕುವಿಕೆಯನ್ನು ನಂಬಲ್ಲ. ಬೇರೆ ಕೆಲವು ಸಭೆಗಳಲ್ಲಿ ತಂದೆ ಮಗ ಪರಿಶುದ್ಧಾತ್ಮ ನಂಬ್ತಾರೆ, ಆದ್ರೆ ಪರಿಶುದ್ಧಾತ್ಮನ ತುಂಬಿಸುವಿಕೆ ನಂಬಲ್ಲ. ಹಲ್ಲೆಲೂಯಾ. ದೇವರ ಆತ್ಮ ನಮ್ಮ ಮೇಲೆ ಬರುವಾಗ ನಾವು ಬಲಿಷ್ಠರಾಗಿ ನಾವು ಮಾರ್ಪಡ್ತೀವಿ. ದೇವರ ವಾಕ್ಯ ಹೇಳ್ತದೆ,
ಒಬ್ಬನು ಏನಾದ್ರೂ ಸುಳುಕೊಳ್ಬೇಕಂದ್ರೆ ಮೊದಲು ಬಲಿಷ್ಠನ ಕಟ್ಟಿ ಹಾಕ್ಬೇಕಂತೆ. ಈ ಮಂಡಳದಲ್ಲಿ ನೀನು ಪ್ರವೇಶ ಮಾಡುವಾಗ ನಿನ್ನ ಬಲದಲ್ಲಾಗಲ್ಲ. ಯಾಕೆಂದ್ರೆ ಅವನು ಬಲಿಷ್ಠನು, ಅವನು ಭಯಂಕರ ಶಕ್ತಿವಂತನು. ಅವನ ಮಂಡಲದ ಒಳಗಡೆ ನೀನು ನುಗ್ಗಬೇಕಾದ್ರೆ ನಿನ್ನ ಬಲದಲ್ಲಾಗಲ್ಲ. ಆ ಮಂಡಲದ ಒಳಗಡೆ ನುಗ್ಗಿ ನೀನು ಅವನ ಕಟ್ಟಿ ಆಗಬೇಕಂದ್ರೆ ನೀನು ಪರಿಶುದ್ಧಾತ್ಮನ ಮಂಡಲದೊಂದಿಗೆ ಹೋಗ್ಬೇಕು. ಹಲೋ ಬ್ರದರ್ ಸಿಸ್ಟರ್, ಕೆಲವು ಮಂಡಲಗಳಲ್ಲಿ ನಾವು ಈಸಿಯಾಗಿ ಫೈಟ್ ಮಾಡ್ಬೋದು. ಎರಡು ತರ ಮಂಡಲ. ಒಂದನೇ ಮಂಡಲ ಶರೀರದಲ್ಲಿ ಹೋರಾಡುವಂತ ಮಂಡಲ, ಎರಡನೇ ಮಂಡಲ ಆತ್ಮದಲ್ಲಿ ಹೋರಾಡುವಂತ ಮಂಡಲ. ಅದಕ್ಕೆ ದೇವರ ಮಕ್ಕಳು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ದೇವರ ಆತ್ಮವನ್ನು ಹೊಂದ್ಕೊಬೇಕು. ಹಲ್ಲೆಲೂಯಾ. ದೇವರ ಆತ್ಮವನ್ನು ನೀನು ಹೊಂದಿಕೊಳ್ಳುವಾಗ ಎರಡು ತರದ ಮಂಡಲಗಳೆಲ್ಲ ಫೈಟ್ ಇರ್ತದೆ. ದೀಕ್ಷಾಸ್ನಾನ ಮಾಡಿಸಿಕೊಂಡ್ರ ಮಕ್ಕಳಿಗೆ ಎರಡು ಮಂಡಲಗಳಲ್ಲಿ ಫೈಟು. ದೀಕ್ಷಾಸ್ನಾನ ಇಲ್ಲದೆ ನಾರ್ಮಲ್ ಆಗಿರುವಂತವರಿಗೆ ಒಂದೇ ಮಂಡಲ. ಆದ್ರೆ ನೀನು ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ಯಾ ಅಂದ ಮೇಲೆ ಎರಡು ಮಂಡಲಗಳಲ್ಲಿ ಪವರ್ಫುಲ್ ಆಗಿರ್ಬೇಕು. ಹಲ್ಲೆಲೂಯಾ. ಹೊರಗಿನ ಮಂಡಲದಲ್ಲೂ ನೀನು ಪವರ್ಫುಲ್ ಆಗಿರ್ಬೇಕು, ಒಳಗಿನ ಮಂಡಲದಲ್ಲೂ ಕೂಡ ನೀನು ಪವರ್ಫುಲ್ ಆಗಿರ್ಬೇಕು. ಹಲ್ಲೆಲೂಯಾ. ಫಿಲಿಪ್ಪನನ್ನ ಪರಿಶುದ್ಧಾತ್ಮನು ಕೊಂಡು ಹೋದನು. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ಫಿಲಿಪ್ಪನನ್ನ ಕೊಂಡು ಹೋದನು. ಎಲ್ಲಿಗೆ ಕೊಂಡು ಹೋದನು? ಅಡವಿಗೆ ಕೊಂಡು ಹೋದನು. ಅಡವಿಯಲ್ಲಿ ಏನಿತ್ತು? ಅಲ್ಲಿ ಏನಿಲ್ಲ. ಅಲ್ಲಿ ಕಂಚುಕಿ ಎಂಬುದಾಗಿ ಒಂದೊಂದು ವ್ಯಕ್ತಿ ಇದ್ದನು. ಆ ಕಂಚುಕಿಗೋಸ್ಕರವಾಗಿ ಈ ಫಿಲಿಪ್ಪನನ್ನ ಪರಿಶುದ್ಧಾತ್ಮನು ಕೊಂಡು ಹೋದನು, ಎತ್ತುಕೊಂಡು ಹೋದನು. ಅಲ್ಲಿ ಪರಿಶುದ್ಧಾತ್ಮನು ಫಿಲಿಪ್ಪನನ್ನ ಕೊಂಡು ಹೋಗುವಾಗ ಅಲ್ಲಿ ಒಂದು ಆತ್ಮ ರಕ್ಷಣೆ ಆಗ್ತಾ ಇದೆ. ಅಲ್ಲಿ ಒಂದು ಆತ್ಮ ದೀಕ್ಷೆಯನ್ನು ತಗೊಳ್ತಾ ಇದೆ. ದೀಕ್ಷೆಯನ್ನು ಕೊಟ್ಟಿದ ತಕ್ಷಣವೇ ಮತ್ತೆ ಫಿಲಿಪ್ಪನನ್ನ ಪರಿಶುದ್ಧಾತ್ಮನ ಕೊಂಡು ಹೋಗುವಾಗ ಅವನು ಎಲ್ಲಿ ಹೋದ್ನೋ ಗೊತ್ತಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಕೆಲವು ಮಂಡಲಗಳಲ್ಲಿ ಪರಿಶುದ್ಧಾತ್ಮನು ನಮ್ಮನ್ನ ಕೊಂಡು ಹೋಗುವಂತ ಲೆವೆಲ್ ಅಲ್ಲಿ ನಾವು ಜೀವಿಸುವಂತವರಾಗಿರ್ಬೇಕು. ಕೆಲವು ಜನರು ದೀಕ್ಷೆಯನ್ನು ತೆಗೆದುಕೊಂಡು 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಆದರೂ ಕೂಡ ಇನ್ನ ಪರಿಶುದ್ಧಾತ್ಮನು ಕೊಂಡೋಗೋ ಲೆವೆಲ್ ಅನ್ನ ಬೆಳೆದಿಲ್ಲ. ಪರಿಶುದ್ಧಾತ್ಮನ ಕ್ರಿಯೆ ಮಾಡೋ ಮಂಡಲಗಳಲ್ಲಿ ಬೆಳೆಯುವಷ್ಟು ಇನ್ನ ಬೆಳೆದಿಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಇವತ್ತು ನೀನು ದೇವರು ಆತ್ಮ ನಿನ್ನನ್ನು ಕೊಂಡೋಗೋ ಲೆವೆಲ್ ಅಲ್ಲಿ ನಾವು ಬೆಳಿಬೇಕು. ಆ ಲೆವೆಲ್ ಅನ್ನ ಬೆಳಿಬೇಕಾದ್ರೆ ನಾವು ಪರಿಶುದ್ಧಾತ್ಮನನ್ನ ಹೊಂದಿಕೊಳ್ಳೇಬೇಕು. ಪರಿಶುದ್ಧಾತ್ಮನನ್ನ ನಾವು ಹೊಂದಿಕೊಳ್ಳೇಬೇಕು. ಇವತ್ತು ಯಾರು ದೀಕ್ಷೆಯನ್ನು ತೆಗೆದುಕೊಂಡು ಇನ್ನ ಪರಿಶುದ್ಧಾತ್ಮನನ್ನ ಹೊಂದಿಕೊಂಡಿಲ್ವೋ, ಅಭಿಷೇಕವನ್ನು ಹೊಂದಿಕೊಂಡಿಲ್ವೋ, ಮೊದಲು ನೀವು ಮಾಡಬೇಕಾದ ಕಾರ್ಯ ಆ ಆತ್ಮವನ್ನು ಹೊಂದಿಕೊಬೇಕು. ನಿಜವಾದ ಪರಿಶುದ್ಧಾತ್ಮ, ಯಥಾರ್ಥವಾದ ಪರಿಶುದ್ಧಾತ್ಮ, ಸತ್ಯದ ಪರಿಶುದ್ಧಾತ್ಮ ನಿನ್ನ ಒಳಗಡೆ ಬಂದ್ಬಿಟ್ರೆ ನಿನ್ನ ಸ್ವಭಾವಗಳು, ನಿನ್ನ ನಡವಳಿಕೆಗಳು, ನಿನ್ನ ಎಲ್ಲ ಆಕಾರ ಪಾಕಾರಗಳೆಲ್ಲ ಮಾತ ಚೇಂಜ್ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಈಗ ನಾನು ಬಾಗಿಲು ಕುರಿತು ಮಾತಾಡ್ತೀನಿ. ಹಲ್ಲೆಲೂಯಾ. ಬಾಗಿಲು ತೆರೆಯಲ್ಪಟ್ಟಿದೆ. ತೆರೆಯಲ್ಪಟ್ಟಂತ ಬಾಗಿಲನ್ನ ಯೋಹಾನ ನೋಡ್ತಾ ಇದ್ದಾನೆ. ಅಲ್ಲಿವರೆಗೂ ಎಷ್ಟೋ ಬಾಗಿಲುಗಳು ಮುಚ್ಚಲ್ಪಟ್ಟಿರೋದು ನಾನು ಕಂಡಿದ್ದಾನೆ. ಬಟ್ ಆದ್ರೆ ಇಲ್ಲಿ ಒಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ತೆರೆಯಲ್ಪಟ್ಟಿರುವಂತ ಬಾಗಿಲನ್ನ ಯೋಹಾನ ನೋಡ್ತಾ ಇದ್ದಾನೆ. ಈಗ ಆ ಬಾಗಿಲ ಹತ್ರ ಹೋಗಬೇಕಾದ್ರೆ ಇವನು ಆತ್ಮ ಪರವಶನಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ಈಗ ಕೆಲವು ಬಾಗಿಲುಗಳು ಓಪನ್ ಆಗಿದೆ. ಓಪನ್ ಆಗಿರುವ ಕೆಲವು ಬಾಗಿಲುಗಳನ್ನು ನಾವು ನೋಡಿದ್ದೇವೆ, ನೋಡಿ ಜೀವಿಸ್ತಾ ಇದ್ದೇವೆ, ಬದುಕ್ತಾ ಇದ್ದೇವೆ ಅಷ್ಟೇ. ಆದ್ರೆ ಸ್ಪೆಷಲ್ ಕೆಲವು ಬಾಗಿಲುಗಳು ಓಪನ್ ಆಗಿದೆ. ಆ ಬಾಗಿಲ ಹತ್ರ ನೀವು ಹೋಗಬೇಕಾದ್ರೆ ಆತ್ಮ ಪರವಶರಾಗ್ಬಿಟ್ಟು ನೀವು ಅಲ್ಲಿ ಹೋಗ್ಬೇಕು. ಯಾಕಂದ್ರೆ ಆ ಬಾಗಿಲು ಒಂದು ವಿಶೇಷವಾಗಿ ಸ್ಪೆಷಲ್ ಆಗಿರುವಂತ ಬಾಗಿಲಾಗಿದೆ. ಅದು ವಿಶೇಷವಾಗಿರೋ ಮಂಡಲಗಳಾಗಿವೆ. ಅಲ್ಲಿ ನೀನು ತಲುಪುವಾಗ, ಅಲ್ಲಿ ನೀನು ತಲುಪಬೇಕಂದ್ರೆ ಅಲ್ಲಿ ನೀನು ಯೇಸುವಿನ ನಾಮದಲ್ಲಿ ನೀನು ದೇವರ ಆತ್ಮ ಪರವಶ ಆಗಲೇಬೇಕು. ಇಲ್ಲಿವರೆಗೂ ನೀನು ಜೀವಿಸ್ತಾ ಇದೆಯಲ್ಲ ನೋಡಿಕೊಂಡು ಈ ಬಾಗಿಲುಗಳ ಕೆಲವೊಂದು ಲಿಮಿಟ್ಗಳಷ್ಟೇ. ಕೆಲವು ಲಿಮಿಟ್ ಅದು ಏನು ಹೇಳಕ್ಕೆ ಆಗಲ್ಲ ಬಿಡ್ರೆ, ಸುಮ್ಮನೆ ಲಿಮಿಟ್ ಅಷ್ಟೇ ಅದು. ಆದ್ರೆ ಲಿಮಿಟ್ ಇಲ್ಲದೆ ಇರುವಂತ, ಪರಿಮಿತಿ ಇಲ್ಲದೆ ಇರುವಂತ, ಅಳತೆ ಇಲ್ಲದೆ ಇರುವಂತ ಕೆಲವು ಬಾಗಿಲುಗಳು ನಿನಗಾಗಿದೆ.
ಆ ಬಾಗಿಲಲ್ಲಿ ನಿನ್ನ ಹತ್ತಿಸ್ಬೇಕು, ಆ ಬಾಗಿಲಲ್ಲಿ ನಿನ್ನ ನಡೆಸಬೇಕು, ಆ ಬಾಗಿಲಿನ ಮುಂದುಗಡೆ ನಿನ್ನ ನಿಲ್ಲಿಸ್ಬೇಕಂತ ಇಲ್ಲಿ ಸ್ವರ್ಗದ ದೇವರಿಗೆ ಪ್ಲಾನ್ ಇದೆ. ಹಲ್ಲೆಲೂಯಾ. ಅನೇಕ ಬಾಗಿಲುಗಳಿವೆ. ಪ್ರೈಸ್ ದಿ ಲಾರ್ಡ್. ಆ ಬಾಗಿಲ ಹತ್ರ ನೀನು ಏರಿ ಹೋಗ್ಬೇಕು, ಆರಿ ಹೋಗ್ಬೇಕು. ಈಗ ನೀನು ಏರಿ ಆರಿ ಹೋಗಬೇಕು ಅಂದ್ರೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 40ನೇ ಅಧ್ಯಾಯದಲ್ಲಿ 31ನೇ ವಾಕ್ಯ ಹೇಳ್ತದೆ, ದೇವರನ್ನ ಆತನನ್ನೇ ದೃಷ್ಟಿಸಿದವರ ಮುಖವು ಅಥವಾ ಆತನನ್ನೇ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ಹೊಸ ಬಲ ಹೊಂದುವರು. ಎರಡನೇದಾಗಿ ಏನ್ ಮಾಡ್ತಾರೆ? ಹದ್ದುಗಳಂದ್ರೆ ರೆಕ್ಕೆಗಳನ್ನು ಚಾಚ್ತಾರೆ. ಹದ್ದುಗಳಂದ್ರೆ ರೆಕ್ಕೆಗಳನ್ನ ಚಾಚುವಾಗ ಏನ್ ಮಾಡ್ತಾರೆ? ಅವ್ರು ಕೆಳಗಡೆ ಇರಲ್ಲ, ಅವ್ರು ಹೇರ್ತಾರೆ, ಆರ್ತಾರೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತದೆ, ದೇವರನ್ನು ನಿರೀಕ್ಷಿಸುವರು ಹೊಸ ಬಲ. ಆ ಬಲ ಏನು? ದೇವರಾತ್ಮ. ದೇವರಾತ್ಮ. ಯಾರಾದ್ರೂ ದೇವರ ಆತ್ಮವನ್ನು ಬಿಟ್ಟು ಜೀವಿಸ್ತಾ ಇದ್ರೆ ಇವತ್ತೊಂದು ಅವಕಾಶ. ನೀನ್ ಕೂಗು, ನೀನ್ ಕೇಳು. ಇಲ್ಲಿವರೆಗೂ ದೇವರ ಆತ್ಮನ ಬಿಟ್ಟು ನಾನು ಜೀವಿಸ್ಬಿಟ್ಟೆ. ಈ ಶರೀರ ಕ್ರೈಸ್ತ ಶರೀರ ಆಗಿದ್ರು ಕೂಡ ಬಟ್ ದೇವರಿಗೆ ಆಲಯವಾಗಿರ್ಲಿಲ್ಲ. ದೇವರಿಗೆ ಆಲಯ ಆಗೋದು ಯಾವಾಗ ಗೊತ್ತಾ? ದೇವರ ಆತ್ಮ ನಿನ್ನ ಒಳಗಡೆ ಬರುವಾಗ. ದೇವರ ಆತ್ಮ ನಿನ್ನ ಒಳಗಡೆ ಇದ್ರೆ ನಿನ್ ದೇವರಿಗೆ ಆಲಯ. ಈ ಆಲಯ ಉನ್ನತವಾಗಿ ಆರಬೇಕಾದ್ರೆ ದೇವರ ಆತ್ಮ ಇರಲೇಬೇಕು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ತುಂಬಾ ಆಳವಾದ ಪ್ರಸಂಗ, ನೀವೆಲ್ಲ ನಿದ್ದೆ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಕ್ಲೋಸ್ ಮಾಡ್ಬಿಡ್ತೀನಿ. ಹಲ್ಲೆಲೂಯಾ. ಒಂದೇ ಬಾಗಿಲು ಹೇಳಿ ಆ ಬಾಗಿಲ ಕಡೆಗೆ ಹೋಗೋಣ. ಬೇರೆ 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 ಬಾಗಿಲು ಕೂರ್ತು ದೇವ್ರು ಮಾತಾಡಿದ್ರೆ ಹಂಗೆ ಹೋಗೋಣ. ಆದ್ರೆ ಒಂದು ಬಾಗಿಲು ಮಾತ್ರ ಸ್ಟಾರ್ಟ್ ಮಾಡ್ತೀನಿ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೆರೂಸಲೇಮ್ ದೇವರ ಆಲಯ ಇದೆಯಲ್ಲ. ಯೆರೂಸಲೇಮ್ ದೇವರ ಆಲಯ ಇದೆಯಲ್ಲ, ದೇವರ ಆಲಯ. ಈ ಯೆರೂಸಲೇಮ್ ದೇವರ ಆಲಯಕ್ಕೆ ದೊಡ್ಡ ದೊಡ್ಡ ಹೆಬ್ಬಾಗಿಲು ಇದೆಯಂತೆ. 12 ಹೆಬ್ಬಾಗಿಲುಗಳಿದೆಯಂತೆ. ಯೆರೂಸಲೇಮಿಗೆ ಎಷ್ಟು ಬಾಗಿಲುಗಳಿವೆ? 1 ಕುರಿ ಬಾಗಿಲು, 2 ಮೀನು ಬಾಗಿಲು, 3 ಹೋರಿ, ಇದರ ಅನೇಕ ಬಾಗಿಲುಗಳು ಬರ್ತವೆ. ಅದರಲ್ಲಿ ಒಂದೇ ಬಾಗಿಲಿದೆ, ಕುರಿ ಅಗೆಸಮನೆ ಎಂಬುದಾಗಿ ಹೇಳುವಂತ ಬಾಗಿಲು. ಏನು ಬಾಗಿಲು? ಇದು ಯಾವ ಅಧ್ಯಾಯದಲ್ಲಿ, ಯಾವ ಇದರಲ್ಲಿ ಬರ್ತದೆ? ಬೈಬಲ್ ಅಲ್ಲಿ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ ಬರ್ತದ. ನೋಡ್ರಿ ಅಲ್ಲಿ ಯಾವ್ದು ಮನೆ ಬಾಗಿಲು ಬರ್ತದಲ್ಲಿ ಇದೆಯಾ? ಹೋದ್ರಿ ಬೇಗ ಪಟ್ಟಂದ. ಇದಾದ ಮೇಲೆ ಯೆಹೂದ್ಯರ ಒಂದು ಜಾತ್ರೆ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರ ಒಂದು ಕೊಳವಿದೆ, ಒಂದು ಕೊಳ ಇದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತೆಸ್ತಾ ಎಂದು ಹೆಸರು. ಇಬ್ರಿಯ ಭಾಷೆಯಲ್ಲಿ ಈ ಕೊಳಕ್ಕೆ ಬೆತೆಸ್ತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಅಲ್ಲಿ 5 ಮಂಟಪ. ಆ ಬಾಗಿಲಿನ ಒಳಗಡೆ 5 ಮಂಟಪ ಇದೆ. 5 ಮಂಟಪಕ್ಕೂ ಒಂದೊಂದು ಬಾಗಿಲು. ಅದರ ಮೈನ್ ಹೆಬ್ಬಾಗಿಲು ಕುರಿ ಅಗಸೆ ಮನೆ ಬಾಗಿಲು. ಈ ಬಾಗಿಲಿನ ಒಳಗಡೆ ಯೇಸು ಹೋದರು. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು. ಈ ಬಾಗಿಲಿನ ಒಳಗಡೆ ಇರುವಂತವರು ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು, ಮೈ ಪೂರ್ತಿ ಒಣಗಿದವರು, ಬಿದ್ದುಕೊಂಡಿರುವವರು, ಬಿದ್ದು ಹೋಗಿರೋರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಮನುಷ್ಯನಿದ್ದನು. ಆ ಜಾಗದಲ್ಲಿ 38 ವರ್ಷಗಳಿಂದ ಆ ಬಾಗಿಲಿನ ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಆದ್ರೆ ಆ ಬಾಗಿಲಲ್ಲಿ ಬಿದ್ದಿರುವುದನ್ನ ಯೇಸು ಕಂಡು ಆ ಬಾಗಿಲ ಹತ್ರ ಯೇಸು ಬರ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ನಾನೇ ಬಾಗಿಲಾಗಿದ್ದೇನೆ. ಹಲ್ಲೆಲೂಯಾ. ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ನಾನೇ ಬಾಗಿಲಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಬಾಗಿಲು, ಕೆಲವು ಬಾಗಿಲುಗಳು ದೇವರೇ ತೆಗಿಬೇಕು. ಹಲ್ಲೆಲೂಯಾ.
ಇಲ್ಲಿ ನಾವು ನೋಡ್ತಾ ಇದೀವಿ, ಒಂದು ಬಾಗಿಲಿನ ಒಳಗಡೆ ಹೋಗ್ತಾ ಇದ್ದಾರೆ. ಅದು ಯೆರೂಸಲೇಮ್ ದೇವರ ಆಲಯ ಎಂಬುದಾಗಿ ಹೇಳುವಂತಹ ಆಲಯದ ಆ ಬಾಗಿಲಿನ ಒಳಗಡೆ ಹೋಗುವಾಗ ಆ ಬಾಗಿಲಲ್ಲಿ ನಾವು ನೋಡ್ತೇವೆ, ಅಲ್ಲೊಂದು ಕೊಳ ಇದೆ. ಆ ಕೊಳದ ಈ ಕಡೆ ಅನೇಕ ರೋಗಿಗಳಿದ್ದಾರೆ. ಬಟ್ ಆ ಬಾಗಿಲ ಹತ್ರ ಯೇಸು ಹೋಗ್ತಾ ಇದ್ದಾರೆ. ಯಾಕೆ ಆ ಬಾಗಿಲ ಹತ್ರ ಯೇಸು ಹೋಗ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಒಬ್ಬ ರೋಗಿ ಇದ್ದಾನೆ. ಆ ಬಾಗಿಲ ಹತ್ರ ಬಿದ್ದುಕೊಂಡು ಸುಮಾರು 38 ವರ್ಷಗಳಿಂದ ಅಲ್ಲಿದ್ದಾನೆ. ಆ ಬಾಗಿಲ ಹತ್ರ ಅವನ ಅದ್ಭುತ ನಡೀತೇನೋ ನೋಡ್ತಾನೆ. ಆ ಬಾಗಿಲ ಹತ್ರ ಅನೇಕರಿಗೆ ಅದ್ಭುತ ನಡೀತಾ ಇದೆ, ಅವನಿಗೆ ಏನು ಅದ್ಭುತ ನಡೀತಾ ಇಲ್ಲ. ಆದ್ರೆ ಆ ಬಾಗಿಲ ಹತ್ರ ಯೇಸುವೇ ಬರ್ತಾ ಇದ್ದಾರ. ಹಲ್ಲೆಲೂಯಾ. ಆ ಬಾಗಿಲ ಹತ್ರ, ಆ ಬಾಗಿಲಿನ ಒಳಗಡೆ ಯೇಸು ಬಂದು ಹೇಳ್ತಾ ಇದ್ದಾರೆ, ಇವತ್ತು ನಾನು ನಿನಗೊಂದು ಬಾಗಿಲು ಓಪನ್ ಮಾಡ್ತೀನಿ. ದೇವರೇ, ಈ ಬಾಗಿಲಿನ ಒಳಗಡೆ ಬಂದು ಸುಮಾರು 38 ವರ್ಷಗಳಾಯ್ತು. ಈ ಒಳಗಡೆ ನಾನು ಅದ್ಭುತನೇ ಕಾಣ್ತಾ ಇಲ್ಲ, ಅದ್ಭುತನೇ ಹೊಂದ್ಕೊಳ್ತಾ ಇಲ್ಲ, ಬಿಡುಗಡೆ ಹೊಂದ್ಕೊಳ್ತಾ ಇಲ್ಲ, ಹೀಗೆ ನನ್ನ ಜೀವನ ಹಾದು ಹೋಗ್ತದೆ ಅಂತ ಹೇಳುವಾಗ ಯೇಸು ಹೇಳಿದ್ರು, ನಾನು ಬಂದಿದ್ದೀನಲ್ಲ. ನಾನು ಯಾರು? ದಾವೀದನ ಕುಮಾರನ ಬೀಗದ ನನ್ನ ಕೈಲಿದೆ. ಅಲ್ಲೇಲೂಯಾ. ಇದು ನಾನು ನಿನಗಾಗಿ ಒಂದು ಬಾಗಿಲನ್ನು ತೆರೀತೇನೆ. ನಾನು ನಿನಗಾಗಿ ಒಂದು ಬಾಗಿಲನ್ನು ತೆರೆಯುವಾಗ ಆ ಬಾಗಿಲಿನ ಒಳಗಡೆಯಿಂದ ಒಂದು ಸಾನ್ನಿಧ್ಯ ನಿನ್ನ ಮೇಲೆ ಪ್ರಕಟ ಆಗುತ್ತೆ. ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾರೆ, ನಾನು ನಿನಗಾಗಿ ಒಂದು ಬಾಗಿಲು ತೆಗಿತೀನಿ. ದೇವರ ಆತ್ಮ ಒಂದು ಆಲೋಚನೆ ಕೊಡ್ತಾ ಇದ್ದಾರೆ. ಸ್ವರ್ಗದ ದೇವರು ಈಗೊಂದು ಬಾಗಿಲು ಓಪನ್ ಮಾಡ್ತಾರ. ಈ ಬಾಗಿಲು ತೆರೆಯಲ್ಪಟ್ಟದನ್ನ ಕೆಲವು ಜನರು ನೋಡ್ತೀರಾ. ನೋಡುವಾಗ ಏನಾಗುತ್ತೆ, ಒಂದು ಮಹಿಮೆ ಪ್ರಕಟ ಆಗುತ್ತೆ. ಈ ಮಹಿಮೆ ಪ್ರಕಟ ಆಗುವಾಗ ದೇವರು ಹೇಳ್ತಾ ಇದ್ದಾರೆ, ಈ ಮಹಿಮೆಯಲ್ಲಿ ಒಂದು ಶಕ್ತಿ ಪ್ರಕಟ ಆಗುತ್ತೆ. ಈ ಮಹಿಮೆಯಲ್ಲಿ ಒಂದು ಶಕ್ತಿ ಪ್ರಕಟ ಆಗುವಾಗ ಕೆಲವು ರೋಗಗಳು ಸೋಕಿ ಆಗಿರುತ್ತೆ. ಕೆಲವು ರೋಗಗಳು ಸೌಖ್ಯ ಆಗಿರುತ್ತೆ, ಕೆಲವು ಗಡ್ಡೆಗಳು ಮಾಯ ಆಗಿರುತ್ತೆ, ಕೆಲವು ಸ್ಕಿನ್ ಪ್ರಾಬ್ಲಮ್ ಸೌಖ್ಯ ಆಗಿರುತ್ತೆ, ಕೆಲವು ಅಲರ್ಜಿಗಳು ಸೌಖ್ಯ ಆಗಿರುತ್ತೆ. ಕೆಲವು ಪ್ರಾಬ್ಲಮ್ಗಳನ್ನ ದೇವರು ಗುಣಪಡಿಸುವಂತ ಬಾಗಿಲನ್ನ ಈ ರಾತ್ರಿಯ ವೇಳೆಯಲ್ಲಿ ನಿನಗಾಗಿ ಯೇಸುವಿನ ನಾಮದಲ್ಲಿ ತೆರೀತಾ ಇದ್ದಾನೆ. ತೆರೆಯುವಾಗ ಕೆಲವು ಜನರು ಆ ಬಾಗಿಲು ನೋಡುವಾಗ ಬಾಗಿಲು ಮುಚ್ಚಿಬಿಡ್ರಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ದೇವರ ಆತ್ಮ ಹೇಳ್ತಾ ಇದ್ದಾರೆ, ನಾನು ಇವತ್ತು ನಿಮಗೆ ಒಂದು ಬಾಗಿಲು ತೆರಿತೇನೆ. ಈ ಬಾಗಿಲು ಓಪನ್ ಆಗುವಾಗ ದೇವರ ಆತ್ಮ ನನಗೆ ಹೇಳಿದ್ದು, ಈ ಬಾಗಿಲಿಂದ ಒಂದು ಮಹಿಮೆ ಹೊರಡುತ್ತೆ. ಈ ಬಾಗಿಲಿಂದ ಒಂದು ಮಹಿಮೆ ಬರುತ್ತೆ. ಈ ಬಾಗಿಲಿಂದ ಒಂದು ಮಹಿಮೆ ಬರುವಾಗ ಈ ಮಹಿಮೆ ಏನು ಮಾಡುತ್ತೆ ಗೊತ್ತಾ? ಈ ಮಹಿಮೆ ಏನು ಮಾಡುವಂಥದ್ದು ಗೊತ್ತಾ? ರೋಗಗಳನ್ನ ಸೌಖ್ಯ ಮಾಡುವಂಥದ್ದು. ಹಲ್ಲೆಲೂಯಾ. ಅನೇಕ ದಿವಸಗಳಿಂದ, ಅನೇಕ ವರ್ಷಗಳಿಂದ ನಾನು ಮೆಡಿಸಿನ್ ತಗೊಳ್ತಾ ಇದ್ದೀನಿ, ಹಾಸ್ಪಿಟಲ್ ತೋರಿಸ್ತಾ ಇದ್ದೀನಿ, ವಾಸಿ ಆಗ್ತಾ ಇಲ್ಲ. ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಚರ್ಮ ರೋಗ ಆಗಿರ್ಬೋದು, ಒಳಗಿನ ರೋಗ ಹೊರಗಿನ ರೋಗ, ಅದು ಎಂತ ರೋಗ ಆಗಿರ್ಬೋದು. ನನ್ನ ದೇವರು ಈ ಬಾಗಿಲು ಓಪನ್ ಮಾಡುವಾಗ ಆ ಬಾಗಿಲಿನ ಒಳಗಡೆಯಿಂದ ಒಂದು ಶಕ್ತಿ ಪ್ರಕಟ ಆಗುತ್ತೆ. ಒಂದು ಶಕ್ತಿ ಪ್ರಕಟ ಆಗುವಾಗ ನಿಮ್ಮ ರೋಗಗಳು ಸೌಖ್ಯ ಆಗಿರುತ್ತೆ. ರೋಗಗಳು ಸೌಖ್ಯ ಆಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ದೇವ್ರು ಹೇಳಿದ್ ನಾನು ಹೇಳ್ತಾ ಇದ್ದೇನೆ. ದೇವ್ರ ಆತ್ಮ ಮಾತಾಡಿದ ಶಬ್ದ ಕೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಯಾರಿಗಾದ್ರೂ ಇಲ್ಲಿ ರೋಗ ಇದ್ರೆ, ಯಾರಿಗಾದ್ರೂ ಏನಾದ್ರೂ ಯಾರ ಹತ್ರ ಹೇಳ್ಕೊಳಕ್ ಆಗದೆ ಇರುವಂತ ಬಾಧೆ ಇದ್ರೆ, ಚರ್ಮದ ರೋಗ ಆಗಿರ್ಲಿ, ಅದೇನ್ ಬೇಕು ಟೆಸ್ಟ್ ಮಾಡ್ರಿ, ಪ್ರೇಯರ್ ಆದ್ಮೇಲೆ ಟೆಸ್ಟ್ ಮಾಡ್ರಿ ನೀವು. ಅದೇನೇ ಆಗಿರ್ಲಿ, ನನಗೆ ಸಮಸ್ಯೆ ಇದೆ ಅನ್ನೋರು ಯಾರ ಕೈ ಎತ್ತರಿ, ನಾನು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ದೇವ್ರವ್ರನ್ನ ಮುಡ್ತಾರ. ದೇವ್ರವ್ರು ಮುಟ್ಟಿದ್ದನ್ನ ಬಾಗಿಲು ತೆರೆಯಲ್ಪಡ ಅವಸ್ಥೆ ಅವ್ರು ನೋಡ್ತಾರ. ಬಾಗಿಲು ಅವರಿಗಾಗಿ ತೆರೆಯಲ್ಪಡ್ತದೆ, ರೋಗ ಅವರಿಗೆ ಸೌಖ್ಯ ಆಗಿರುತ್ತೆ. ಯಾರ ರೋಗ ಸೌಖ್ಯ ಇದೆಯಾ? ಯಾರ ಸಮಸ್ಯೆ ಇದೆಯಾ? ಎದ್ದೇಳಿಮ್ಮ, ಏನಿದೆ? ದೇವ್ರು ನಿಮ್ಮ ನೋಡ್ರಿ, ಅವ್ರಿಗೋಸ್ಕರ ದೇವ್ರು ಮಾತಾಡ್ತಾ ಇರೋದು. ಏನ್ ಸಮಸ್ಯೆ ಇದೆ ನಿಮಗೆ? ಈಗ ನೋವಿದ್ಯಾ? ಇಲ್ಲಿ ಬನ್ನಿ. ತಲೆನೋವು ಸುಮ್ಮನೆ ಅಲ್ಲ, ತಲೆನೋವು ಬಿಡು. ಅದು ಕೂಡ ಭಯಂಕರವಾದ ಕಟ್ಟೋದು. ಸಡನ್ ಆಗಿ ಯಾವ ಟೈಮಲ್ಲಿ ಬರ್ತದೋ ಗೊತ್ತಿಲ್ಲ, ಯಾವ ಟೈಮಲ್ಲಿ ಹೋಗ್ತದೋ ಗೊತ್ತಿಲ್ಲ.
ಎಷ್ಟು ವರ್ಷಗಳಿಂದ ನಿಮಗೆ ಈ ಪ್ರಾಬ್ಲಮ್ ಇದೆ? 1 ವರ್ಷದಿಂದ ಇದೆ. ಸಾಕ್ಷಿ ಬೇಕು. ಎಷ್ಟು ವರ್ಷಗಳಿಂದ ಇದೆ? 1 ವರ್ಷದಿಂದ ಆಯ್ತು. 1 ವರ್ಷದಿಂದ ಇದೆ. ಹಾಸ್ಪಿಟ್ಲಿಗೆಲ್ಲ ಹೋದ್ರ? ಆಸ್ಪತ್ರೆ ಎಲ್ಲ ತೋರ್ಸಿ ಎಲ್ಲ ತೋರಿಸ್ರಿ, ಮೆಡಿಸಿನ್ ಎಲ್ಲ ತಗೊಂಡ್ರಿ, ತಗೊಂಡಿ ಕಡಿಮೆ ಆಗಿಲ್ಲ. ಕಡಿಮೆ ಆಗಿದೆ. ಡಾಕ್ಟರ್ ಏನಂದ್ರು? ಡಾಕ್ಟರ್ ಏನಿಲ್ಲ ಅಂತ ಹೇಳ್ತಾರೆ. ಏನಿಲ್ಲ ಅಂತ ಹೇಳ್ತಾರೆ, ಆದ್ರೆ ತಲೆನೋವಿದೆ. ತಲೆ ನೋವು ಚಕ್ರ ಬಂದು ಬಿದ್ದು ಹೋಗ್ತೀನಿ. ಆ ಕಣ್ಣೆಲ್ಲ ಮಂಜು ಬರ್ತಾವ. ಇವಾಗ ಹಂಗಿದೆ. ಇವಾಗ ಇವಾಗ ತಲೆನೋವು ಇದೆಯಾ? ಹ್ಮ್. ಈಗ ತಲೆನೋವು ಕಾಣ್ತಾ ಇದೆಯಾ? ಕಾಣುತ್ತೆ. ಯೇಸುವನ್ನ ನಂಬ್ತೀರಾ? ನಂಬ್ತೀವಿ. ಈಗ ಯೇಸು ನಿಮ್ಮನ್ನ ಆ ವಿಷಯದಿಂದ ಬಿಡಿಸಿದ್ರೆ ಏನ್ ಮಾಡ್ತೀರಾ? ಏನ್ ಯೇಸು ಸ್ವಾಮಿ ಈಗ ನಿಮ್ಮನ್ನ ಈ ತೊಂದರೆಯಿಂದ, ಈ ಸಮಸ್ಯೆಯಿಂದ, ಈ ಬಾಧೆಯಿಂದ ನಿಮ್ಮನ್ನ ಬಿಡಿಸಿದ್ರೆ ನೀವು ದೇವರಿಗೆ ಏನ್ ಮಾಡ್ತೀರಾ? ನಾವು ಎಷ್ಟು ದಿನ ಅಲ್ಲೇ ಪೂಜೆ ಮಾಡ್ತೀವಿ. ಅಮ್ಮ, ದೇವ್ರನ್ನೇ ನಾವು ನೆನ್ಸ್ಕಂಡೆ ದೇವ್ರು ಎಲ್ಲಿದ್ರು ನಾವು ಅವರೇ ನಮ್ಗೆ ಕಷ್ಟ. ದೇವ್ರಿಗೋಸ್ಕರ ನಿಮ್ಮನ್ನ ಒಪ್ಪಿಸ್ಕೊಡ್ತೀರಾ? ಹ್ಮ್. ದೇವ್ರಿಗೋಸ್ಕರ ನಿಮ್ಮನ್ನ ಒಪ್ಪಿಸ್ಕೊಡ್ತೀರಾ? ಒಪ್ಪಿಸ್ಕೊಡ್ತೀರಾ? ಯೇಸು ನಂಬ್ತೀರಾ? ನಂಬ್ತೀವಿ. ಈಗ ಒಂದು ಬಾಗಿಲು ನಿಮ್ಗೆ ಓಪನ್ ಆಗುತ್ತೆ. ದೇವ್ರು ಯಾವತ್ತೂ ಸುಳ್ಳು ಮಾತಾಡೋದಿಲ್ಲ. ನೀವು ನಂಬಿದ್ರೆ ಮಹಿಮೆ ಕಾಣ್ತೀರಾ. ಹಲ್ಲೆಲೂಯ. ಈಗ ನಿಮ್ ತಲೆನೋವಿದೆ, ಈಗ ಒಂದು ಪ್ರಾರ್ಥನೆ ಮಾಡ್ತೀನಿ, ನಿಮ್ಗೆ ದೇವ್ರು ಬಾಗಿಲು ಓಪನ್ ಮಾಡ್ತಾರೆ. ಬಾಗಿಲು ಓಪನ್ ಮಾಡ್ಬಿಟ್ರು ಅಂದ್ರೆ ಇನ್ನ ತಲೆನೋವು ಇರಲ್ಲ. ಹಲ್ಲೆಲೂಯ. ದೇವರು ವಾಕ್ಯದಲ್ಲಿ ಮಾತಾಡ್ತಾ ಇದಾರೆ, ರೋಗ ಸೌಖ್ಯ ಮಾಡ್ಲೇಬೇಕು. ಅವರು ಸುಮ್ಮನೆ ಎಲ್ಲ ವಾಕ್ಯ ಎಲ್ಲ ದೇವ್ರು ಮಾತಾಡಂಗಿಲ್ಲ. ಹಲ್ಲೆಲೂಯ. ಎಷ್ಟು ಜನ ನಂಬ್ತಾರೆ ದೇವ್ರು ಈ ಮಗಳನ್ನ ಮುಡ್ತಾರೆ ಅಂತ? ಹಲ್ಲೆಲೂಯ. ದೇವರೇ, ನಾನು ಈ ಮಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಈ ಮಗಳಿಗೆ ಇವತ್ತು ಒಂದು ಬಾಗಿಲು ಓಪನ್ ಆಗಲಿ. ನೀವು ಮಾಡುವಂತ ಬಾಗಿಲು ಓಪನ್ ದೇವರೇ, ಅದರಲ್ಲಿ ಈ ಮಗಳನ್ನ ಗುಣಪಡಿಸುವಂತ ಮಹಿಮೆ, ಈ ಮಗಳನ್ನ ಸೌಖ್ಯಪಡಿಸುವಂತ ಮಹಿಮೆ ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ, ಪ್ರಕಟವಾಗಲಿ, ಪ್ರಕಟವಾಗಲಿ. ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಆ ತಲೆ ತಿರುಗು, ತಲೆನೋವು, ಕಣ್ಣೆಲ್ಲ ಮಂಜು, ಆ ರೀತಿ ಕ್ರಿಯೆ ಮಾಡ್ತಾ ಇರುವಂತ ಸ್ಪಿರಿಟ್ ನಾನಿವತ್ತು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡಿದ್ದೇನೆ. ಎಸ್, ಕ್ಯಾನ್ಸಲ್ ಮಾಡಿದ್ದೇನೆ. ಓ, ಕ್ಯಾನ್ಸಲ್ ಆಗಲಿ. ಆ ಸ್ಪಿರಿಟ್, ಆ ಸ್ಪಿರಿಟ್, ಆ ಸ್ಪಿರಿಟ್ ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಆಗಲಿ. ದೇವರ ಅದ್ಭುತ ನಡೀತಿರೋದಕ್ಕಾಗಿ ಸ್ತೋತ್ರ. ದೇವರು ಮುಟ್ಟಿದಕ್ಕಾಗಿ ಸ್ತೋತ್ರ. ಪ್ರೌಢ ಪ್ರಮಾಣ. ನೀರು ಸೇದುವಂತ ಜಾಗದಲ್ಲಿ, ನೀರು ಸೇದುವಂತ ಬಾವಿಯ ಜಾಗದಲ್ಲಿ ಬಂದು ಅಟ್ಯಾಕ್ ಆಗಿರುವಂತ, ಬಂದು ಸೇರಿರುವಂತ ಈ ಸ್ಪಿರಿಟ್ ಈ ಮಗಳ ತಲೆ ಬಿಟ್ಟು, ಈ ಮಗಳ ತಲೆ ಬಿಟ್ಟು ಆಚೆ ಬರಲಿ. ಬಾಚೆ ಬಾ, ಬಿಟ್ಕೊಡಿ ಮಗಳನ್ನ. ನಿನ್ ಬಲ, ನಿನ್ ಕ್ರಿಯೆ, ನಿನ್ ಕಾರ್ಯವನ್ನ ನಾನು ಯೇಸುವಿನ ನಾಮದಲ್ಲಿ ಹೊಡೆದಾಕಿದ್ದೇನೆ, ಹೊಡೆದಾಕಿದ್ದೇನೆ. ಹೊಡೆದೋಗ್ಲಿ, ಫ್ರೀ ಆಗ್ಲಿ ಮಗಳು. ತಲೆನ ಒಂದು ಚೂರು ಇರಬಾರ್ದು, ತಲೆ ತಿರುಗುವಿಕೆ ಒಂದು ಚೂರು ಇರಬಾರ್ದು, ಆ ಕಣ್ಣು ಮಂಜು ಒಂದು ಚೂರು ಇರಬಾರ್ದು. ಈಗಲೇ ಪರಿಪೂರ್ಣವಾಗಿ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಸೌಖ್ಯ ಆಗಲಿ ಮಗಳಿಗೆ. ಸೌಖ್ಯ ಆಗಲಿ, ಸೌಖ್ಯ ಆಗಲಿ, ಸೌಖ್ಯ ಆಗಲಿ, ಸೌಖ್ಯ ಆಗಲಿ, ಸೌಖ್ಯ ಆಗಲಿ, ಸೌಖ್ಯ ಆಗಲಿ, ಸೌಖ್ಯ ಆಗಲಿ. ಮೊತ್ತವಾಗಳಿಲ್ಲಿ ಸಾಕ್ಷಿ ಬರಲಿ, ಸಾಕ್ಷಿ ಬರಲಿ. ಆ ಕಟ್ಟೋಡಾಗಿದ್ದಾನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ನೋಡ್ರಿ ಮಾ, ಈಗ ತಲೆನೋವು ಇದೆಯಾ? ತಲೆನೋವು ಇದೆಯಾ ಇಲ್ವಾ? ಕರೆಕ್ಟಾಗಿ ಚೆಕ್ ಮಾಡ್ರಿ. ತಲೆನೋವು ಇದೆಯಾ ಇಲ್ವಾ? ಇಲ್ಲ ರೀ, ಕಮ್ಮಿ ಆಯ್ತು. ತಲೆನೋವಿಲ್ಲ, ಇಲ್ಲ. ಹೊಂಟೋಯ್ತು. ಕಣ್ಣು ನೋಡ್ರಿ ಹೆಂಗಿದೆ ಈಗ? ಮಂಜು ಹೋಯ್ತು. ಮಂಜು ಹೋಯ್ತು. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರು ಇವತ್ತು ನಿಮಗಾಗಿ ಬಾಗಿಲು ತೆರೆದಿದ್ದಾರೆ. ಪರ್ಮನೆಂಟ್ ಬಿಡುಗಡೆ,
ಮತ್ತೆ ಅದು ಬರಲ್ಲ. ದೇವ್ರು ನಿಮ್ಮನ್ನ ಗುಣಪಡಿಸಿದಾರೆ. ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ನಾನು ಹೇಳಿದೆ, ವಾಕ್ಯದಲ್ಲಿ ಶಕ್ತಿ ಇದೆ. ದೇವ್ರು ಏನ್ ವಾಕ್ಯ ಪ್ರಕಟಿಸ್ತಾರೋ ಆ ಪ್ರಕಟಿಸುವ ವಾಕ್ಯದಲ್ಲಿ ಶಕ್ತಿ ಪ್ರಕಟ ಆಗುತ್ತೆ. ಆ ಶಕ್ತಿಯಲ್ಲಿ ನಮಗೆ ಬಿಡುಗಡೆ ಅಂತ ಹೇಳಿ. ಅಲ್ಲೆಲ್ಲೂಯ. ದೇವರು ರೋಗ ಸೌಖ್ಯದ ಬಾಗಿಲು ಓಪನ್ ಮಾಡಿದಾರ. ನನಗೆ ಸ್ಕಿನ್ ಪ್ರಾಬ್ಲಮ್ ಇದೆ, ನನಗೆ ಅಲರ್ಜಿ ಇದೆ, ಅಥವಾ ಏನೋ ಸಮಸ್ಯೆ ಇದೆ, ಎಷ್ಟು ಏನು ಮಾಡಿದ್ರು ನನಗೆ ಗುಣ ಆಗ್ತಾ ಇಲ್ಲ ಅನ್ನೋರು ಯಾರಾದ್ರೂ ಇದ್ರೆ ಎದ್ದು ನಿಂತ್ಕೊಳ್ರಿ. ಅವ್ರಗಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಶಾಪಾತ ಚಕಾತ ಭೂರಿಕಮಾನ ಪ್ರೌಢ ಪ್ರಮಾಣ. ಈ ಮಗಳಿಗೆ ಸ್ಕಿನ್ ಪ್ರಾಬ್ಲಮ್ ಇದೆ. ಏಸಪ್ಪ ಇವತ್ತು ಬಾಗಿಲು ತೆಗೆದಿದ್ದಾರೆ. ಅಲ್ಲೆಲೂಯ. ಏಸಪ್ಪ ಇವತ್ತು ಬಾಗಿಲು ತೆಗೆದಿದ್ದಾರೆ. ಈ ಸ್ಕಿನ್ ಪ್ರಾಬ್ಲಮ್ ಪರ್ಮನೆಂಟ್ ಬಿಡುಗಡೆ. ಯಾಕಂದ್ರೆ ಇವತ್ತು ಸ್ವರ್ಗ ಬಾಗಿಲು ಓಪನ್ ಮಾಡಿದೆ. ಅಲ್ಲೆಲೂಯ, ಅಲ್ಲೆಲೂಯ. ರಬ ಶಬ ತಟ ಕಥ ಭೂರಿಕಮಾನ. ದೇವರ ಈ ಮಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಮಗಳಲ್ಲಿರುವಂತಹ ಸ್ಕಿನ್ ಪ್ರಾಬ್ಲಮ್, ಎಸ್ ಎಸ್, ಆ ಕಟ್ಟು ಇವತ್ತು ಹೊಡಿಬೇಕು. ಪರಲೋಕ ಬಾಗಿಲು ಇವತ್ತು ನೀವು ರೋಗ ಸೌಖ್ಯದ ಬಾಗಿಲು ಓಪನ್ ಮಾಡಿದಿರಿ. ನೀವು ಹೇಳಿದ್ದು ನಾನು ಹೇಳಿದ್ದೀನಿ, ಆ ಬಾಗಿಲು ಓಪನ್ ಮಾಡುವಾಗ ಸೌಖ್ಯ ಮಾಡೋ ಮಹಿಮೆ ಪ್ರಕಟ ಆಗತ್ತೆ ಅಂತ. ಇಷ್ಟು ವರ್ಷಗಳ ಕಾಲ ಈ ಮಗಳನ್ನ ಕಾಡಿದಂತ ಈ ಅಲರ್ಜಿ, ಈ ಸ್ಕಿನ್ ಪ್ರಾಬ್ಲಮ್ನ ಇವತ್ತು ನಾನು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡಿದ್ದೇನೆ, ಕ್ಯಾನ್ಸಲ್ ಮಾಡಿದ್ದೇನೆ, ಕ್ಯಾನ್ಸಲ್ ಮಾಡಿದ್ದೇನೆ. ಯೇಸುವಿನ ನಾಮದಲ್ಲಿ ಆ ಅಲರ್ಜಿ, ಆ ಸ್ಕಿನ್ ಪ್ರಾಬ್ಲಮ್ ಈಗಲೇ ಇವಾಗಲೇ ಕೊನೆಯಾಗಿ ಹೋಗ್ಲಿ. ಎಸ್, ಕೊನೆಯಾಗಿ ಹೋಗ್ಲಿ, ಕೊನೆಯಾಗಿ ಹೋಗ್ಲಿ, ಕೊನೆಯಾಗಿ ಹೋಗ್ಲಿ, ಕೊನೆಯಾಗಿ ಹೋಗ್ಲಿ. ಎಲ್ಲ ಕಟ್ಟು ಹೊಡೆದಾಕಿದ್ದಾನೆ, ಹೊಡೆದಾಕಿದ್ದಾನೆ. ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಸಾಕ್ಷಿ ನೆಕ್ಸ್ಟ್ ಬರುತ್ತಾ ಕೇಳ್ತೀವಿ. ಅಲ್ಲೆಲ್ಲೂಯ. ಯಾವಾಗಿಂದ? ಒಂದು ವಾರದಿಂದ ಬೆನ್ನಿಗೆ ಉರಿತಾ ಇದೆ, ಬೆನ್ನಿಗೆ ಹೊಡಿತಾ ಇದೆ, ಬೆನ್ನಿಗೆ ಉರಿತಾ ಇದೆ, ಬೆನ್ನಿಗೆ ಉರಿತಾ ಇದೆ ಯೇಸುವಿನ ನಾಮದಲ್ಲಿ. ಆಮೇಲೆ ನೋಡ್ರಿ, ಇವತ್ತೇ ಹೊಸದಾಗಿ ಬಂದು, ಯಾವತ್ತು ನೋಡಿದ್ರಿ ನಮ್ಮನ್ನ? ಯಾವತ್ತೆಲ್ಲ ನೋಡಿದ್ರಿ ನಮ್ಮನ್ನ? ಇದೇ ಫಸ್ಟ್ ಅಲ್ಲ. ಸ್ಕಿನ್ ಪ್ರಾಬ್ಲಮ್ ಇದೆ. ಅಲ್ಲೂಯ್ಯ. ಎಷ್ಟು ಸ್ವಾಮಿ ನಂಬ್ತೀರಾ? ಗುಣಪಡಿಸ್ತಾರ. ಬೆನ್ನು ಉರಿ ಇದೆಯಾಗ, ಈಗ ಉರಿ ಇದೆ, ಬೆನ್ನುರಿ ಹೋಗುತ್ತೆ. ಇದೇ ತರ ದೊಡ್ಡ ದೊಡ್ಡ ಅದ್ಭುತಗಳು ನಡಿಬೇಕು. ಯೇಸುವಿನ ನಾಮದಲ್ಲಿ ಕುಂಟ್ರು ನಡೆದಾಡಬೇಕು, ಕುಡ್ರು ಕಾಣಬೇಕು, ಕಿವಿಡ್ರು ಕೇಳಬೇಕು, ಮೂಕರು ಮಾತಾಡಬೇಕು. ಇವಾಗ ಇದು ಪ್ರಾರಂಭದಲ್ಲಿ ನಡೀತಿದ್ರೆ ಅದು ನಡೀತೀನಿ. ಅಲ್ಲೆಲ್ಲೂಯ್ಯ. ಯೇಸುಸ್ವಾಮಿ ನಂಬ್ತೀರಾ? ಈಗ ನಿಮ್ಮ ಉರಿಗಿರಿ ಎಲ್ಲ ಹೋದ್ರೆ ಏನ್ ಮಾಡ್ತೀರಾ? ಇದೇ ಮಾಡ್ತೀರಾ. ಅಲ್ಲೆಲ್ಲೂಯ್ಯ. ಸರಿ, ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡೋಣ. ದೇವರೇ, ಈ ಮಗಳಿಗೆ ಒಂದು ವಾರದಿಂದ ಬೆನ್ನಲ್ಲಿ ಉರಿ ಇದೆ. ಆ ಬೆನ್ನುರಿ ಎರಡನೇದಾಗಿ ದೇಹದಲ್ಲಿ ಸ್ಕಿನ್ ಅಲರ್ಜಿ, ಸ್ಕಿನ್ ಪ್ರಾಬ್ಲಮ್ ಇದೆ. ಯೇಸುವಿನ ನಾಮದಲ್ಲಿ ನಾನು ದೇವರು ಇವತ್ತು ಸೌಖ್ಯ ಮಾಡುವ ಬಾಗಿಲು ಓಪನ್ ಮಾಡಿದಿರಿ. ಸ್ತೋತ್ರ. ಈ ಮಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ದೇಹದಲ್ಲಿರುವಂತ ಸ್ಕಿನ್ ಪ್ರಾಬ್ಲಮ್, ಚರ್ಮದ ಸಮಸ್ಯೆ, ಆ ರೋಗ ಯೇಸುವಿನ ನಾಮದಲ್ಲಿ ಬಿಟ್ಟೋಗ್ಲಿ. ಬಿಡ್ಲಿ. ಸ್ಕಿನ್ ಪ್ರಾಬ್ಲಮ್ ಯೇಸುವಿನ ನಾಮದಲ್ಲಿ ಸರ್ ಹೋಗ್ಲಿ, ಕ್ಲಿಯರ್ ಆಗಲಿ ಯೇಸುವಿನ ನಾಮದಲ್ಲಿ. ಕಟ್ಟೊಡ್ದಾಕಿದ್ದಾನೆ. ಎರಡನೇದಾಗಿ ಬೆನ್ನು ಉರಿ ಇದೆ, ಒಂದು ವಾರದಿಂದ ಇದೆಯಂತೆ. ಈಗ ನಾನು ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದಾನೆ, ಯೇಸುವಿನ ನಾಮದಲ್ಲಿ ಕಲ್ಪಿಸ್ತಾ ಇದ್ದಾನೆ, ಆ ಉರಿ ಇರಬಾರ್ದು, ಆ ಉರಿ ಇರಬಾರ್ದು. ಆ ಉರಿ ಮಾಯ ಆಗಲಿ, ಪರ್ಮನೆಂಟ್ ಆಗಿ ಮಾಯ ಆಗಲಿ, ಸೌಖ್ಯ ಆಗಲಿ. ಆ ಕಟ್ಟು ಹೊಡೆದಾಕಿದ್ದಾನೆ. ಎಸ್, ಆ ಕಟ್ಟು ಹೊಡೆದಾಕಿದ್ದಾನೆ. ಫ್ರೀ ಆಗಲಿ ಯೇಸುವಿನ ನಾಮದಲ್ಲಿ, ಫ್ರೀ ಆಗಲಿ. ಆ ದೇವರು ಮುಟ್ಟಿ ಗುಣಪಡಿಸಿದಕ್ಕಾಗಿ ಸ್ತೋತ್ರ.
ಯೇಸುವಿನ ನಾಮದಲ್ಲಿ ತಂದಿ. ಆಮೇನ್. ನೋಡ್ರಿ ಬೆನ್ನೂರು ಇದೆ ನೋಡ್ರಿ, ಈಗ ಕ್ಲೀನ್ ಆಗಿ ನೋಡ್ರಿ. ಇದೆ ಬೆನ್ನೂರು ಇದೆಯಾ? ಇಲ್ಲಿ ಪ್ರೇಯರ್ ಮಾಡಕ್ಕಿಂತ ಮುಂಚೆ ಬೆನ್ನುಹುರಿ ಇತ್ತಾ? ಬೆನ್ನುಹುರಿ ಇತ್ತು. ಜೋರಾಗಿ ಮಾತಾಡ್ರಿ. ಇತ್ತು. ಈಗ ಪ್ರೇಯರ್ ಮಾಡಿದ್ಮೇಲೆ ಉರಿ ಇದೆಯಾ? ಉರಿ ಇಲ್ಲ. ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರ ಆಶೀರ್ವಾದ ಮಾಡ್ಲಿ. ನಿಮಗೇನ್ ಸಮಸ್ಯೆ? ನಿಮಗೂನು ಅಲರ್ಜಿ? ಓಹೋ, ಇಲ್ಲ ತೋರಿಸಿ. ದೇವರ ಆತ್ಮ ಸುಳ್ಳು ಮಾತಾಡಲ್ಲ. ಹಲ್ಲೆಲೂಯಾ. ಕ್ಲೀನ್ ಆಗಿ ತೋರಿಸಿ. ನೋಡ್ರಿ ಸರ್, ನೀವು ಸರ್ ನೋಡ್ರಿ, ಚರ್ಮ ಕಾಣ್ತಾ ಇದೆಯಾ? ಕ್ಲೀನ್ ಆಗಿ ವಿಡಿಯೋ ಮಾಡಿ. ಹಲ್ಲೆಲೂಯಾ. ಎಷ್ಟು ದಿವಸ ಇದೆ ಇದು? 2 ವಾರದಿಂದ ಇದೆ. ಏನು ವಾಸಿ ಹಾಸ್ಪಿಟ್ಲಿಗೆ ಹೋದ್ರ ವಾಸಿ ಆಗಿಲ್ಲ? ಗುಳಿಗೆ ತಗೊಂಡ್ರಿ, ಗುಣ ಆಗಿಲ್ಲ? ಎಷ್ಟು ಸಮಯ ನಿಮ್ಗೆ ಗುಣಪಡಿಸ್ತಾರ? ನಂಬ್ತೀರಾ? ಕಣ್ಣು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡ್ತೀನಿ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನು ಉರಿ ಇದೆಯಾ? ಉರಿ ಇದೆಯಾ? ಕಣ್ಣು ಮುಚ್ಕೊಳ್ಳಿ. ಯೇಸುವಿನ ನಾಮದಲ್ಲಪ್ಪ, ನನ್ನ ದೇವರು ಬಿಡುಗಡೆ ಮಾಡುವಂತ ಬಾಗಿಲು ಓಪನ್ ಮಾಡಿದಿರಿ. ರೋಗ ಸೌಖ್ಯ ಮಾಡುವಂತ ಬಾಗಿಲು ಓಪನ್ ಮಾಡಿದಿರಿ. ಆ ಬಾಗಿಲಿಂದ ಮಹಿಮೆ ಶಕ್ತಿ ಹೊರಡುತ್ತೆ. ದೇವರೇ, ನಾನು ಈ ಮಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಮಗಳಲ್ಲಿರುವಂತಹ ಸ್ಕಿನ್ ಪ್ರಾಬ್ಲಮ್, ಆ ಚರ್ಮದ ರೋಗ, ಆ ಸಮಸ್ಯೆ 2 ವಾರಗಳಿಂದ ಇದೆ. ಮಾತ್ರೆ ತಗೊಂಡ್ರು, ಇಂಜೆಕ್ಷನ್, ಹಾಸ್ಪಿಟ್ಲ್ಗೆ ಹೋದ್ರು ವಾಸಿ ಆಗ್ತಾ ಇಲ್ಲ. ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ತುಂಬಾ ಕಡಿತ ಇದೆ. ಆ ಕಡಿತ, ಆ ಅಲರ್ಜಿ ಈಗಲೇ ಯೇಸುವಿನ ನಾಮದಲ್ಲಿ ಸೌಖ್ಯ ಆಗಲಿ. ರಬಾದ ಠಕ ತಪು ರಿಕಮಾನ. ಯೇಸುವಿನ ನಾಮದಲ್ಲಿ ಆ ಅಲರ್ಜಿ, ಆ ಉರಿ ಈಗಲೇ ಮಾಯ ಆಗಲಿ. ಸೌಖ್ಯ ಆಗಲಿ. ಎಲ್ಲ ನಾರ್ಮಲ್ ಆಗಲಿ. ಪರ್ಮನೆಂಟ್ ಬಿಡುಗಡೆ ಆಗಲಿ. ಯೇಸುವಿನ ನಾಮದಲ್ಲಿ ಕಲ್ಪಿಸ್ತಾ ಇದ್ದಾನೆ. ಬಿಡುಗಡೆ ನಡೀತು. ಹಾಗೆ ಆಗಲಿ. ಯೇಸುವಿನ ನಾಮದಲ್ಲಿ ತಂದಿ. ಆಮೇನ್. ಈಗ ಚೆಕ್ ಮಾಡ್ರಿ, ಕಡಿತ ಇದೆಯಾ? ಕ್ಲೀನಾಗಿ ಚೆಕ್ ಮಾಡ್ರಿ. ಸುಮ್ಮನೆ ಗುಮ್ನಲ್ಲಿ ಗೋವಿಂದ ಬೇಡ. ಇಲ್ಲಿ ಪ್ರೇಯರ್ ಮಾಡಕ್ಕಿಂತ ಮುಂಚೆ ನಿಮ್ಗೆ ಉರಿತಲ್ಲ, ಪ್ರೇಯರ್ ಮಾಡಕ್ಕಿಂತ ಮುಂಚೆ ಉರಿತಾ ಇತ್ತು. ಈಗ ಪ್ರೇಯರ್ ಮಾಡಿದ್ಮೇಲೆ ಉರಿ ಇದೆಯಲ್ವ ನೋಡ್ರಿ, ಉರಿ ಇಲ್ಲ, ಹೋಯ್ತು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ದೇವ್ರಿಗೆ ಮಹಿಮೆ ಆಗಲಿ. ನಿಮ್ಗೇನ್ ಪ್ರಾಬ್ಲಮ್? ಈಗ ಹೊಟ್ಟೆ ನೋವು ಇದೆಯಾ? ಎಷ್ಟು ವರ್ಷ ಆಯ್ತು? 3-4 ವರ್ಷ ಆಯ್ತು. ಹಾಸ್ಪಿಟ್ಲಿಗೆ ತೋರಿಸ್ರಿ, ಮೆಡಿಸಿನ್ ಎಲ್ಲ ತಗೊಂಡ್ರೆ ಕಡಿಮೆ ಆಗಿಲ್ಲ. ಈಗ ಹೊಟ್ಟೆ ನೋವಿದೆ. ಈಗ ಕಾಣ್ತಾ ಇದೆ ಹೊಟ್ಟೆ ನೋವು, ಸೊಂಟ ನೋವು. ಎಷ್ಟು ಸಮಯ ಸಂಪೂರ್ಣವಾಗಿ ನಂಬ್ತೀರಾ? ಬಿಡುಗಡೆ ಮಾಡ್ತಾರೆ ಅಂತ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಈ ಮಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. 4 ವರ್ಷಗಳಿಂದ ಹೊಟ್ಟೆ ನೋವು, ಸೊಂಟ ನೋವು, ಹಾಸ್ಪಿಟಲ್ಗೆಲ್ಲ ತೋರಿಸು, ಬಿಡುಗಡೆ ಆಗಿಲ್ಲ. ಆದ್ರೆ ಇವತ್ತು ನನ್ನ ದೇವರು ಸೌಖ್ಯ ಮಾಡುವಂತ ಬಾಗಿಲನ್ನು ಓಪನ್ ಮಾಡಿದಿರಿ. ಆ ಬಾಗಿಲಿನಿಂದ ದೇವರ ಶಕ್ತಿ ಪ್ರಕಟ ಆಗಲಿ. ನಾನು ನಿಮ್ಮ ಮಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಆ ಹೊಟ್ಟೆಯಲ್ಲಿರುವಂತಹ ಹೊಟ್ಟೆ ನೋವು, ಬೆನ್ನಲ್ಲಿರುವ ಬೆನ್ನೋವು, ಯೇಸುವಿನ ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ, ಅದು ಈಗಲೇ ಯೇಸುವಿನ ಹೆಸರಿನಲ್ಲಿ ಬಿಟ್ಟೋಗ್ಲಿ. ಪರ್ಮನೆಂಟ್ ಬಿಡುಗಡೆ. ಇನ್ನೆಂದಿಗೂ ನೋವು ಕಾಣಬಾರದು. ಯೇಸುವಿನ ನಾಮದಲ್ಲಿ ಸೌಖ್ಯ. ಆ ಕಟ್ಟು ಹೊಡೀಲಿ. ಯೇಸುವಿನ ನಾಮದಲ್ಲಿ ಆ ಕಟ್ಟು ಒಡೆದೋಗ್ಲಿ. ಪರಿಪೂರ್ಣವಾಗಿ ಹೊಡೀಲಿ. ಪರ್ಮನೆಂಟ್ ಆಗಿ ಹೊಡೀಲಿ. ಯೇಸುವಿನ ನಾಮದಲ್ಲಿ ಆ ಬೆನ್ನು ನೋವಿಗೆ, ಆ ಹೊಟ್ಟೆ ನೋವಿಗೆ ನಾನು ಕಲ್ಪಿಸ್ತಾ ಇದ್ದೇನೆ. ಯೇಸುವಿನ ಹೆಸರಿನಲ್ಲಿ ಬುಡದ ಸಮೇತ ಕಿತ್ತುಕೊಂಡು ಹೋಗ್ಬೇಕು. ಯೇಸುವಿನ ಹೆಸರಿನಲ್ಲಿ ಕಿತ್ತುಕೊಂಡು ಹೋಗು. ಟಚ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಕ್ಲಿಯರ್ ಆಗಲಿ. ಸಾಕ್ಷಿ ಬರಲಿ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದಿ. ಆಮೇನ್. ಕ್ಲೀನಾಗಿ ಚೆಕ್ ಮಾಡಿ. ಹೊಟ್ಟೆ ನೋವಿದೆಯಾಗ
ನೋಡ್ರಿ, ಬೆನ್ನು ನೋವು ಇದ್ಯಾ ಇಲ್ವಾ? ಹೊಟ್ಟೆ ನೋವು ಇದ್ಯಾ ಇಲ್ವಾ? ಅಯ್ಯ, ಹಂಗೆ ಕೂತ್ಕೊಂಡ್ಬಿಡ್ರಿ, ಮಟನ್ ಕೊಡ್ರಿ. ಇದೆ, ಹೊಟ್ಟೆ ನೋವು ಇದೆಯಾ? ಇದ್ಯಾ ಇಲ್ವಾ? ಬೆನ್ನು ಇದ್ಯಾ? ದೇವ್ರಿಗೆ ಸ್ತೋತ್ರ. ಹೊಟ್ಟೆ ನೋವು ಇತ್ತು, ಇದ್ಯಾ ಇಲ್ವಾ? ಅಷ್ಟೇ ಹೇಳ್ರಿ. ಅಲ್ಲೇಲೂಯ. ತಣ್ಣಗಿದ್ಯಾ? ಪರಿಶುದ್ಧಾತ್ಮ ಮುಟ್ಟಿದ್ರೆ ಹಂಗೇನೆ. ಅಲ್ಲೇಲೂಯ. ನಿಮ್ಗೇನಮ್ಮ? ಅಲ್ಲ, ನಿಮ್ಗೇನ್ ರೋಗ ಅಂದೆ? ಹಾ, ಹಾ. ಊಟ ಮಾಡಿ ಜೀರ್ಣ ಆಗಲ್ಲ, ಹ್ಮ್ ಸರ್. ಜೀರ್ಣ ಆಗಲ್ಲ. ಆಗ ಚಿಕ್ಕ ಊಟ ಮಾ- ವಯಸ್ಸಿಂದಾನು ಹಂಗೆ ಅಂತ ಡಾಕ್ಟರ್ ಹೇಳಿದಾರೆ. ಸ್ಕ್ಯಾನಿಂಗ್ ಎಲ್ಲ ನಿಮ್ ಮಾಡಿದೀವಿ. ಚಿಕ್ಕ ವಯಸ್ಸಿಂದನೂ ಬೇದಿನಾ? ಹ್ಮ್. ಅಂದ್ರೆ ನೀವು ಹುಟ್ಟದಾಗಿಂದಲೂ ತಿಂದಿದ್ದೆಲ್ಲ ಹಂಗೆ ಬೇದಿ ಆಗ್ಬಿಡ್ತದೆ. ಅಯ್ಯೋ ಸರ್, ನಮ್ಮಮ್ಮ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಹಾ, ಹೇಳಿದ್ರು, ಅವರೇ ಡಾಕ್ಟರ್ ಹೇಳಿದ್ರು, ಹುಟ್ಟಿದಾಗಿಂದಾನು ಹಂಗೆ ಇದೆ, ಹಾ. ದೇವ್ರ ಹತ್ರ ಹೋಗಿ ಬೇಡ್ಕೊಂಡು ಕೊಡುತ್ತೆ ಅಂತಂತಂದ್ರು. ಹೌದಾ? ಏನ್ ಹ್ಮ್. ಕೊಡ್ತಾರೆ? ಬಿಡುಗಡೆ ಕೊಡ್ತಾರೆ. ಸ್ತೋತ್ರ. ಅಲ್ಲೇಲೂಯ. ಈ ಮಗಳು ಹುಟ್ಟದಾಗಿಂದ ಹೊಟ್ಟೆ ಸಮಸ್ಯೆ ಇದೆ, ತಿಂದಿ ಜೀರ್ಣ ಆಗಿಲ್ಲ, ತಿಂದಿದ ತಕ್ಷಣ ಇಮಿಡಿಯೇಟ್ಲಿ ಬೇದಿ ಆಗ್ಬಿಡ್ತದೆ. ಅಲ್ಲೇಲೂಯ. ಅಪ್ಪ ಇವತ್ತು ಬಾಗಿಲು ಓಪನ್ ಮಾಡಿದ್ದಾರೆ. ಈ ವಿಷಯದ ಸಂಪೂರ್ಣ ಬಿಡುಗಡೆ ಆಗುತ್ತೆ. ನಂಬ್ತೀರಾ? ಸರಿ, ಕಣ್ಣು ಮುಚ್ಕೊಳ್ಳಿ, ಪ್ರಾರ್ಥನೆ ಕಣ್ಣು ಮುಚ್ಕೊಳ್ಳಿ. ಸರ್ವಶಕ್ತನಾದ ಬಿಟ್ರೆ ನನಗೆ ಪ್ರಸಂಗ ಮಾಡ್ತಾರೆ. ಅಲ್ಲೇಲೂಯ. ಸರ್ವಶಕ್ತನಾದ ದೇವರೇ, ನನ್ನ ದೇವರು ಸೌಖ್ಯ ಮಾಡುವಂತ ಬಾಗಿಲು ಓಪನ್ ಮಾಡಿದಿರಿ. ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೂ ತಿಂದಿ ಜೀರ್ಣ ಆಗಲ್ಲ, ತಿಂದಿದ ತಕ್ಷಣ ಲೂಸ್ ಮೋಷನ್ ಆಗ್ಬಿಡುತ್ತೆ. ಹೊಟ್ಟೆಯಲ್ಲಿ ಇದ್ದುಕೊಂಡು ಕ್ರಿಯೆ ಮಾಡ್ತಾ ಇರುವಂತ ಆ ಸ್ಪಿರಿಟ್, ಆ ರೋಗ, ಆ ದುರಾತ್ಮ ಯೇಸುವಿನ ನಾಮದಲ್ಲಿ ಕ್ಲಿಯರ್ ಆಗಲಿ. ಎಸ್, ನಾನು ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದಾನೆ. ದುರಾತ್ಮವೇ, ರೋಗವೇ, ಈ ರೀತಿ ಪೀಡಿಸ್ತಾ ಇರುವ ದುರಾತ್ಮವೇ, ಬುಡದ ಸಮೇತ ಈ ಮಗಳ ಶರೀರವನ್ನು ಬಿಟ್ಟು ಯೇಸುವಿನ ನಾಮದಲ್ಲಿ ಕಿತ್ತುಕೊಂಡೋಗು. ಹೋಗೋ, ಹೋಗೋ. ಹೋಗ್ಲಿ, ಯೇಸುವಿನ ನಾಮದಲ್ಲಿ ಎಲ್ಲ ಕಟ್ಟ ಅಳಿಲಿ, ಫ್ರೀ ಆಗ್ಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಇದಕ್ಕೆ ಮೇಲೆ ಚೆಕ್ ಮಾಡಿ, ಎಲ್ಲ ಕ್ಲಿಯರ್ ಆಗಿದೆ. ಕೂತ್ಕೊಳ್ಳಿ. ಹೊಟ್ಟೆ ಏನಿದು? ಇದು ಎದೆ ಭಾಗ. ಹೊಟ್ಟೆ ಇಲ್ಲಿದೆ ಅವರಿಗೆ, ನನಗೆ ಇಲ್ಲಿದೆ. ಅದು ಸೌತೆಕಾಯಿ, ಕಲ್ಲಂಗಡಿ ಹಣ್ಣು. ಅಲ್ಲೇ ಈಗ ನೋವಿದೆಯಾ? ಈಗ ನೋವ್ತಾ ಇದೆ. ಎಲ್ಲಿ ನೋವಿದೆ ಅಲ್ಲಿ ಜಾಗದಲ್ಲಿ ಕೈ ಇಟ್ಕೊಡು. ಯೇಸುವಿನ ನಾಮದಲ್ಲಿ ದೇವರ ನಾನು ಪ್ರಾರ್ಥಿಸ್ತಾ ಅದನ್ನ. ಆ ಎದೆ ಭಾಗದಲ್ಲಿ ನೋವಿದೆ, ನನ್ನ ದೇವರು ಇವತ್ತು ಬಾಗಿಲು ಓಪನ್ ಮಾಡಿದಿರಿ. ಸೌಖ್ಯ ಆಗಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ಹೆಸರಿನಲ್ಲಿ. ಆ ನೋವು ಪರ್ಮನೆಂಟ್ ಆಗಿ ದೇವರ ಕಾರ್ಯ ನಡೀಲಿ ಬಿಡುಗಡೆ ಯೇಸುವಿನ ನಾಮ. ನಡೀಲಿ, ಪರಿಪೂರ್ಣವಾಗಿ ನಡೀಲಿ. ಆ ಕಟ್ಟನ್ನ ಪರಿಪೂರ್ಣವಾಗಿ ಹೊಡೆದಾಕಿದ್ದೇನೆ ಯೇಸುವಿನ ನಾಮದಲ್ಲಿ. ಫ್ರೀ ಆಗಲಿ ಯೇಸುವಿನ ನಾಮ, ಫ್ರೀ ಆಗಲಿ. ಆ ಕಟ್ಟು ಹೊಡೆದಾಕಿದ್ದೇನೆ, ಸೌಖ್ಯ ಆಗಲಿ, ಪರ್ಮನೆಂಟ್ ಕ್ಲಿಯರ್ ಆಗಲಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ನೋಡ್ರಿ ಈಗ ಕ್ಲೀನಾಗಿ ಚೆಕ್ ಮಾಡಿ ನೋಡ್ರಿ. ಮೊತ್ತ ಕ್ಲಿಯರ್ ಆಗಲಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಏನ್ ಸಮಸ್ಯೆ? ಈಗ ಹೊಟ್ಟೆ ನೋವು ಇದೆಯಾ? ಹೊಟ್ಟೆ ನೋವು, ತಲೆನೋವು. ಎಷ್ಟು ವಯಸ್ಸು? 11, 12, 23 ಆಯ್ತು. ಹಲ್ಲೆಲೂಯಾ. ತಲೆನೋವು, ಹೊಟ್ಟೆ ನೋವು ಇದೆಯಾ? ಎಷ್ಟು ಸಮಯ ನಂಬ್ತೀಯಾ? ಬಿಡುಗಡೆ ಮಾಡ್ತಾರಂತ. ಕಣ್ಣು ಮುಚ್ಚು. ದೇವರೇ, ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಹೊಟ್ಟೆ ಮೇಲೆ ದೇವರ ಕರ ಇಳಿಲಿ,
ತಲೆ ಮೇಲೆ ದೇವರ ಕರ ಇಳೀಲಿ. ಯೇಸುವೆ ಸೌಖ್ಯ ಆಗಲಿ. ಹೊಟ್ಟೆ ನೋವು, ತಲೆನೋವು, ಆ ಕಟ್ಟನ್ನ ಪರ್ಮನೆಂಟ್ ಆಗಿ ಒಡೆದಾಕಿದ್ದೀನಿ ಯೇಸುವಿನ ನಾಮದಲ್ಲಿ, ಒಡೆದಾಕಿದ್ದೀನಿ. ಎಸ್ ರಬಾ ಥ ಖ ಥಪು ರೀಖಮಾನ ರಬಾ ರಬಾ ಶಬ್ದಮಾಧಿಕಾರಗ ಸಿರಿಖಮಾನ. ಹೊಟ್ಟೆಯ ಒಳಗಡೆ ದೇವರ ಶಕ್ತಿ ಇಳೀಲಿ, ತಲೆಯ ಮೇಲೆ ದೇವರ ಶಕ್ತಿ ಇಳೀಲಿ. ತಲೆನೋವು ಯೇಸುವಿನ ನಾಮದಲ್ಲಿ ಬಿಟ್ಟೋಗ್ಲಿ. ಹೊಟ್ಟೆ ನೋವು ಬಿಟ್ಟೋಗ್ಲಿ, ನಾರ್ಮಲ್ ಆಗಲಿ, ನಾರ್ಮಲ್ ಆಗಲಿ, ನಾರ್ಮಲ್ ಆಗಲಿ. ಟಚ್ ಆ ಕಟ್ಟು ಹೊಡೆದಾಕಿದ್ದೇನೆ ಯೇಸುವಿನ ನಾಮದಲ್ಲಿ. ಆಮೇನ್. ನೋಡು ನೋಡಿ, ಹೊಟ್ಟೆ ನೋವು ನೋಡು, ಹೊಟ್ಟೆ ನೋವು ನೋಡು. ಹೊಟ್ಟೆ ನೋವು ಇದೆಯಾ? ತಲೆನೋವು ಇದೆಯಾ? ತಲೆನೋವು ಇದೆಯಾ? ಪ್ರೇಯರ್ ಮಾಡೋಕ್ಕಿಂತ ಮುಂಚೆ ತಲೆನೋವಿತ್ತಾ? ಪ್ರೇಯರ್ ಮಾಡೋಕ್ಕಿಂತ ಮುಂಚೆ ತಲೆನೋವಿತ್ತು, ಹೊಟ್ಟೆ ನೋವಿತ್ತು. ಈಗ ಪ್ರೇಯರ್ ಮಾಡಿದ್ಮೇಲೆ ತಲೆನೋವಿಲ್ಲ. ಕ್ಲೀನ್ ನೋಡೋಣ ಸರ್, ಚೆಕ್ ಮಾಡು, ಕ್ಲೀನ್ ಆಗಿ ನೋಡು. ಇಲ್ಲ. ಹಲ್ಲೆಲೂಯಾ. ದೇವ್ರಿಗೆ ಮಹಿಮೆ ಆಗಲಿ, ದೇವ್ರಿಗೆ ಮಹಿಮೆ ಆಗಲಿ, ದೇವ್ರಿಗೆ ಮಹಿಮೆ ಆಗಲಿ. ನಿಮ್ಗೇನ್ ಪ್ರಾಬ್ಲಮ್? ಹಾ 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 ಬ್ಲಡ್ ಟೆಸ್ಟ್ ಮಾಡಿದ್ರಾ? ಹೆಂಗಿತ್ತು? ಹಾ 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 ಪರಿಶುದ್ಧನಾಗಿರೋ ದೇವ್ರ ಜೈಂಟ್ಗಳಲ್ಲಿ, ಮೂಲೆ ಮೂಳೆಗಳಲ್ಲಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಡಾಕ್ಟರ್ ಹೇಳಿದಾರಂತೆ ಎಲ್ಲ ಸೌದೋಗಿದೆ, ಎಲ್ಲ ಸೌದೋಗಿದೆ. ಸೌದೋಗಿರುವಂತ ಎಲ್ಲ ಜಾಗದಲ್ಲಿ ದೇವರ ಶಕ್ತಿ ಇಳಿಲಿ. ನಾನು ದೇವ್ರ ಬಾಗಿಲು ಓಪನ್ ಮಾಡಿದ್ದಾರೆ. ಅದು ಎಂತ ರೋಗ, ಎಂತ ಸಮಸ್ಯೆ ಆಗ್ಲಿ, ಆ ಮಹಿಮೆ ಬಿಡುಗಡೆ ಮಾಡುತ್ತೆ. ಎಸ್, ಯೇಸುವಿನ ನಾಮದಲ್ಲಿ ಆ ಜೈಂಟ್ಗಳಲ್ಲಿ, ಮೂಳೆಗಳಲ್ಲಿ ದೇವರ ಮಹಿಮೆ ತಾಕ್ಲಿ, 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 ತಾಕ್ಲಿ ಬಲವಾಗಿ, ತಾಕ್ಲಿ ಬಲವಾಗಿ. ಕಟ್ಟೆಲ್ಲ ಒಡೆದೋಗ್ಲಿ, ಆ ದುರಾತ್ಮನ ಕ್ರಿಯೆ ಅಳಿಲಿ. ಟಚ್ ಇನ್ ದ ನೇಮ್ ಆಫ್ ಜೀಸಸ್. ಮಹತ್ವವಾಗಿ ಬಿಡುಗಡೆ ಆಗಿ, ಬಿಡುಗಡೆ ಆಯ್ತು, ಆಯ್ತು ಬಿಡುಗಡೆ. ದೇವರು ಮಾಡಿರೋ ಬಿಡುಗಡೆ ಇದು, ದೇವರ ಆತ್ಮ ಮಾಡಿರೋ ಬಿಡುಗಡೆ ಇದು. ದುರಾತ್ಮ ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ. ಮಹತ್ವವಾಗಿ ಕ್ಲಿಯರ್ ಆಗ್ಲಿ. ತಲೆ ಹೊಡ್ಕೊಳ್ಳಿ ನಂಬಿ ಮೇಲೆ. ಟೈಮ್ ಆಯ್ತು. ಏನ್ ಪ್ರಾಬ್ಲಮ್? ಈ ತಲೆನೋವು ಇದೆಯಾ? ಇದೆ. ಯೇಸುವಿನ ನಾಮದಲ್ಲಿ ದೇವರೇ, ಈ ತಲೆನೋವು ಯೇಸುವಿನ ನಾಮದಲ್ಲಿ ನಾನು ಕಲ್ಪಿಸ್ತಾ ಇದ್ದಾನೆ. ತಲೆನೋವು ಬಿಟ್ಟೋಗ್ಲಿ, ಬಿಟ್ಟೋಗ್ಲಿ, ಬಿಟ್ಟೋಗ್ಲಿ. ಸೌಖ್ಯ ಆಗಲಿ, ಸೌಖ್ಯ ಆಗಲಿ. ಆ ಕಟ್ಟು ಹೊಡೀಲಿ. ಎಸ್, ಬಿಡುಗಡೆ ಆಗಿ. ಮಹತ್ವವಾಗಿ, ಮಹತ್ವವಾಗಿ ಟಚ್ ಇನ್ ದ ನೇಮ್ ಆಫ್ ಜೀಸಸ್. ಆ ಕಟ್ಟು ಹೊಡೆದೋಗ್ಲಿ, ಹೊಡೆದೋಗ್ಲಿ. ಫ್ರೀ ಆಗ್ಲಿ, ಫ್ರೀ ಆಗಲಿ. ಒಂದು ಚೂರು ನೋವು ಇರಬಾರ್ದು, ಒಂದು ಚೂರು ತಲೆನೋವು ಇರಬಾರ್ದು, ಒಂದು ಚೂರು ತಲೆನೋವು ಇರಬಾರ್ದು. ಮಹತ್ವವಾಗಿ ಅಳಿಲಿ, ಸಾಕ್ಷಿ ಬರಲಿ. ಮಹಿಮೆ ನಿಮ್ಗೆ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್, ಆಮೇನ್. ನೋಡ್ರಿ, ತಲೆನೋವು ಇದೆಯಾ? ಇವಾಗ ಫ್ರೀ ಆಗಿದೆ. ತಲೆನೋವು ಅವಾಗ್ಲೇ ಇತ್ತು, ಇವಾಗ ಸ್ವಲ್ಪ ಫ್ರೀ ಆಗಿದೆ. ತಲೆನೋವು ಇದೆಯಾ ಇಲ್ವಾ? ಇವಾಗಿಲ್ಲ. ಇವಾಗಿಲ್ಲ. ದೇವ್ರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಎಲ್ರು ಎದ್ದು ನಿಂತ್ಕೊಂಡ್ಬಿಟ್ರೆ ಎಲ್ರಿಗೂ ಹೊಸ ಪ್ರೇಯರ್ ಮಾಡ್ಬಿಡ್ತೀನಿ. ಯೇಸುವೆ, ಈ ಮಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕೃಪೆ ಮಾಡಿ ಅವಕಾಶ ಕೊಡ್ರಿ. ತಲೆನೋವು ಯೇಸುವಿನ ನಾಮದಲ್ಲಿ ಅಳಿಲಿ, ಅಳಿಲಿ. ಪರ್ಮನೆಂಟ್ ಆಗಿ ಯೇಸುವಿನ ನಾಮದಲ್ಲಿ ತಲೆನೋವು ಆಗ್ತದೆ. ಏನೇನು ನೋವು ಇದೆಯೋ ಈ ಶರೀರದಲ್ಲಿ, ಆ ನೋವುಗಳನ್ನು ಗುಣಪಡಿಸುವ ದೇವರ ಮಹಿಮೆ ಪ್ರಕಟವಾಗಲಿ. ಪ್ರಕಟವಾಗಲಿ ದೇವರ ಮಹಿಮೆ, ದೇವರ ಮಹಿಮೆ ಪ್ರಕಟವಾಗಲಿ. ನಡೀಲಿ, ನಡೀಲಿ, ನಡೀಲಿ. ಬಿಡುಗಡೆ. ಎಸ್, ಟಚ್ ಇನ್ ದ ನೇಮ್ ಆಫ್ ಜೀಸಸ್. ಆ ಕಟ್ಟೆಲ್ಲ ಹೊಡೆದಾಕಿದ್ದೀನಿ. ಫ್ರೀ ಆಗಲಿ, ಸಾಕ್ಷಿ ಬರಲಿ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದಿ. ಆಮೇನ್, ಆಮೇನ್. ನೋಡ್ರಿ, ಇರ್ಲಿಲ್ಲ, ಈಗ ಬಂತು ಅನ್ನಂಗ ಆಯ್ತು ಕತೆ. ನನಗೆ ತಲೆನೋವು ಇರ್ಲಿಲ್ಲ ಅಂತ ಪ್ರೇಯರ್ ಮಾಡಿದ್ಮೇಲೆ ಬಂತು ಅನ್ನಂಗ ಆಯ್ತು ಕತೆ. ಹಲ್ಲೆಲೂಯಾ.
ಅವಾಗಲೇ ಪ್ರೇಯರ್ ಮಾಡೋಕ್ಕಿಂತ ಮುಂಚೆ ತಲೆನೋವು ಇತ್ತು. ಪ್ರೇಯರ್ ಮಾಡಿದ್ಮೇಲೆ ತಲೆನೋವಿಲ್ಲ. ದೇವ್ರಿಗೆ ಸ್ತೋತ್ರ. ಹೋಗಿ ಬರ್ರಿ, ದೇವರ ಆಶೀರ್ವಾದ ಮಾಡಿ. ಎಲ್ರ ಕಣ್ಣುಗಳು ಮುಚ್ಚಿ ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ರಾಬಾ ಶಬ್ದಮಾಧಿಕಾರಗಸಿ ರಿಖಮ ದಡಾಗದಬು ರಿಖಮಾನ. ಎಲ್ಲರ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಹೇಳ್ಕೊಳ್ಳೋಕ್ಕಾಗುವಂತ ಸಮಸ್ಯೆ, ಹೇಳಿಕೊಳ್ಳುವುದಕ್ಕೆ ಆಗದೇ ಇರುವಂತ ಸಮಸ್ಯೆ ಏನೇ ಇರಲಿ, ಯೇಸು ಸ್ವಾಮಿ ಇವತ್ತು ನಿಮ್ಮನ್ನ ಮುಡ್ತಾರ. ಯೇಸು ಸ್ವಾಮಿ ನಿಮ್ಮನ್ನ ಗುಣಪಡಿಸ್ತಾರ. ಯೇಸುವಿನ ನಾಮದಲ್ಲಿ ಸೌಖ್ಯಗಳು ನಡೆಯಲಿ, ಸೌಖ್ಯಗಳು ನಡೆಯಲಿ, ಸೌಖ್ಯಗಳು ನಡೆಯಲಿ, ಸೌಖ್ಯಗಳು ನಡೆಯಲಿ. ಎಸ್, ನಡೀಲಿ. ಇವ್ರ ತಂದೆಗೆ ಸೌಖ್ಯ ನಡೀಲಿ, ಇವ್ರ ತಂದೆಗೆ ಸೌಖ್ಯ ನಡೀಲಿ. ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಇವ್ರ ತಂದೆ ಕಿಡ್ನಿ ಸರಿ ಹೋಗ್ಲಿ, ಇವರ ತಂದೆ ಕಿಡ್ನಿ ಸರಿ ಹೋಗ್ಲಿ, ನಡೀಲಿ. ಅದ್ಭುತ. ಎಸ್, ರಬಾ ಶಾಪಾ ತಾಟಾಗಾದಬ. ಸೌಖ್ಯಗಳು ನಡೀಲಿ, ಸೌಖ್ಯಗಳು ನಡೀಲಿ, ಸೌಖ್ಯಗಳು ನಡೀಲಪ್ಪ, ನಡೀಲಿ. ಸೌಖ್ಯಗಳು ನಡೀಲಿ, ಸೌಖ್ಯಗಳು ನಡೀಲಿ, ಪರಿಪೂರ್ಣವಾಗಿ ನಡೀಲಿ. ರಾಬಾ ದಡಗದಬ. ಜೀಸಸ್, ಜೀಸಸ್. ಪರಿಪೂರ್ಣವಾದ ನಡೀಲಿ, ನಡೀಲಿ, ಸೌಖ್ಯಗಳು ನಡೀಲಿ. ರಾಬಾ ದಡಗದಬ ರಿಕಮಾನ. ಸೌಖ್ಯಗಳು ನಡೀಲಿ, ಪರಿಪೂರ್ಣವಾಗಿ ನಡೀಲಿ. ಏಸಯ್ಯ ನಡೀಲಿ, ಸೌಖ್ಯಗಳು, ಸೌಖ್ಯಗಳು ನಡೀಲಿ, ಪ್ರಕಟವಾಗಲಿ. ರಾಬಾ ದಡಗದಬ. ಸೌಖ್ಯಗಳು ನಡೀಲಿ. ಕಟ್ಟುಗಳು ಹೊಡೆಯಲ್ಪಡುತ್ತೆ. ಏನ್ ಕಿಡ್ನಿ ಪ್ರಾಬ್ಲಮ್, ಸ್ಕಿನ್ ಪ್ರಾಬ್ಲಮ್, ಗರ್ಭಕೋಶದ ಪ್ರಾಬ್ಲಮ್, ತಲೆನೋವು ಪ್ರಾಬ್ಲಮ್, ಏನ್ ಕಣ್ಣು ಪ್ರಾಬ್ಲಮ್, ಏನ್ ಸಮಸ್ಯೆಗಳಿದೆ, ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ, ಸೌಖ್ಯವಾಗಲಿ, ಸೌಖ್ಯವಾಗಲಿ. ನಡೀಲಿ ಸೌಖ್ಯ, ನಡೀಲಿ ಸೌಖ್ಯ. ಕಟ್ಟುಗಳೆಲ್ಲ ಹೊಡೆದು ಹಾಕಿದ್ದೇನೆ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಈ ಯೂಟ್ಯೂಬ್ ನಲ್ಲಿ ನೋಡ್ತಾ ಇರುವಂತ ಎಂತ ರೋಗಿಯಾಗಿರ್ಲಿ, ಸೌಖ್ಯ ನಡೀಲಿ, ಎದ್ದು ನಡೆದಾಡ್ಲಿ, ಎಲ್ಲ ನಾರ್ಮಲ್ ಆಗಲಿ, ಕಟ್ಟುಗಳು ಹೊಡೀಲಿ, ಕಣ್ಣು ಕಾಣ್ಲಿ, ಕಿವಿ ಕೇಳಿಸ್ಲಿ, ಕುಂಡ್ರು ನಡೆದಾಡ್ಲಿ. ಓ ರಾಬಾ ಶಾಬಾ ದಡ ಶಕ್ತವಾಗಲಿ. ಆ ಸ್ಥಳಗಳಲ್ಲಿ